ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಇತಿಹಾಸ ಉಪನ್ಯಾಸಕ ರಾಜು ಸರ್. ನಮ್ಮ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನಿಂದ ಹೊಸ ಅಧ್ಯಾಯವಾದಂತ ಕುಶಾಣರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಹಾಗಾದ್ರೆ ಈ ಕುಶಾಣರ ಬಗ್ಗೆ ಅಂತಂದಾಗ ಬಹಳಷ್ಟು ಸುಮಾರು ಅಂಶಗಳನ್ನ ಇಲ್ಲಿ ಪ್ರಶ್ನೆ ಮಾಡ್ತಿರ್ತಾನೆ ಕುಶಾಣರ ಬಗ್ಗೆ. ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾರೆ ನಾವು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ಏನಾಗ್ತದೆ ಅಂದಾಗ ಈ ಕುಶಾಣರ ಬಗ್ಗೆ ಸುಮಾರು ಅಂಶಗಳು, ಇದರ ಮೇಲೆ ಒಂದಿಲ್ಲ ಎರಡು ಪ್ರಶ್ನೆಗಳು ಬೀಳ್ತಾವ. ಏನಪ್ಪಾ ಅಂದಾಗ ಅಲ್ಲಿ ಕೆಲವು ಸಲ ಕೇಳಬಹುದು ಪ್ರಶ್ನೆಗಳನ್ನ. ನಾ ಹೇಳ್ತಾ ಹೋಗ್ತೀನಿ ಹಂತ ಹಂತವಾಗಿ ಯಾವ್ಯಾವ ಪ್ರಶ್ನೆಗಳು ಬಿತ್ತು ಅಂತೇಳಿ. ಮೊದಲನೇದಾಗಿ, ಮೊಟ್ಟ ಮೊದಲ ಬಾರಿಗೆ ಒಂದು ಚಿನ್ನದ ನಾಣ್ಯವನ್ನ ಪರಿಚಯಿಸಿದವರು ಯಾರು ಅಂತ ಕೇಳ್ತಾನೆ. ಚಿನ್ನದ ನಾಣ್ಯ ಪರಿಚಯಿಸಿದವರು ಯಾರು ಅಂತ ಕೇಳ್ತಾನೆ. ಕುಶಾಣರು. ಯಾವ ರಾಜ ಅಂತ ಕೇಳ್ತಾನೆ. ಅಲ್ಲಿ ಕೂಡ ನಾವು ಯಾವ ರಾಜ ಅನ್ನೋದನ್ನ ನೋಡೋಣ. ಇದು ಕೂಡ ಪ್ರಶ್ನೆ ಆಗಿತ್ತು. ಮೊಟ್ಟ ಮೊದಲ ಬಾರಿ ಚಿನ್ನದ ನಾಣ್ಯ. ಅದಾದ ನಂತರ ಇವರ ಕಾಲದಲ್ಲಿ ಒಂದು ವರ್ಷ ಆರಂಭಗೊಳ್ತದ, ಶಕ ವರ್ಷ ಅಂತೇಳಿ. ಶಕ ವರ್ಷ ಯಾವಾಗ ಆರಂಭವಾಯಿತು ಅಂತೇಳಿ ಪ್ರಶ್ನೆ ಆಗ್ಯದ. ಅದು ಕೂಡ ಕೇಳ್ತಾನೆ. ನಾನು ನೋಡ್ತಾ ಹೋಗೋಣ ಯಾವ್ಯಾವಾಗ ಆಯ್ತು, ಯಾರು ಆರಂಭ ಮಾಡಿದ್ರು. ಇದರ ಜೊತೆಗೆ ಮತ್ತೊಂದು, ಕುಶಾಣರ ಕಾಲದಲ್ಲಿ ಬೆಳೆದು ಬಂದಂತ ಕಲೆ ಯಾವುದು ಅಂತ ಕೇಳಿದ್ದ. ಸುಮಾರು ಪ್ರಶ್ನೆಗಳು ಇದರ ಮೇಲೆ ಬಿದ್ದಾವ. ಪ್ರತಿ ಎಕ್ಸಾಮ್ದಲ್ಲೂ ನಿಮ್ಮ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಇರ್ಬೋದು, KPSC ನಡೆಸುವಂತ ಪ್ರತಿ ಎಕ್ಸಾಮ್ದಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆ ಬಂದವ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಏನಪ್ಪಾ ಅಂದಾಗ ಇಲ್ಲಿ ಒಂದು ಕುಶಾಣರ ಬಗ್ಗೆ ನಾವು ನೋಡಿದಾಗ, ಏನೇನು ಕುಶಾಣರ ಬಗ್ಗೆ ನಾವು ಸವಿವರವಾಗಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದಾಗ, ಇಲ್ಲಿ ಕುಶಾಣರು ಅಂದಾಗ ಮೌರ್ಯ ಸಾಮ್ರಾಜ್ಯದ ನಂತರ, ನೆನ್ಪಿಟ್ಕೊಳ್ರಿ, ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ನಂತರ ಉತ್ತರ ಭಾರತದಲ್ಲಿ, ಒಟ್ಟಾರೆಯಾಗಿ ಭಾರತದಲ್ಲಿ ಪ್ರಸಿದ್ಧಿಗೆ ಬಂದ ಮತ್ತೊಂದು ಸಾಮ್ರಾಜ್ಯ ಯಾವ್ದಂತ ಹೇಳಾಗ್ತದ, ಕುಶಾಣರು ಅಂತ ಹೇಳಿ ನಾವು ನೋಡ್ತೀವಿ ಸ್ನೇಹಿತರೆ. ಹೌದಾ? ಯಾಕೆ ಬಂದಾಗ ಮೌರ್ಯ ಸಾಮ್ರಾಜ್ಯದ ನಂತರ ಬಂದಂತ, ಮೌರ್ಯೋತ್ತರ ಕಾಲದಲ್ಲಿ ಬಂದಂತ ಕೆಲವೊಂದಿಷ್ಟು ರಾಜಮನೆತನಗಳು ನೋಡಿದ್ವಿ. ಶುಂಗ ಸಂತತಿ, ಶಕರು, ಕಣ್ವರು, ಬ್ಯಾಕ್ಟೀರಿಯನ್ ಗ್ರೀಕರು, ಪಾರ್ಥಿನಿಯನ್ನರು, ಇವೆಲ್ಲರೂ ಕೂಡ ಸಾಮಾನ್ಯ ಒಂದು ಮನೆತನವಾಗಿದ್ದು, ಅತಿ ಪ್ರಸಿದ್ಧಿಗೆ ಬಂದ ಮನೆತನ ಮೌರ್ಯ ಸಾಮ್ರಾಜ್ಯದ ನಂತರ, ಮೌರ್ಯ ಸಾಮ್ರಾಜ್ಯದ ನಂತರ ಪ್ರಸಿದ್ಧಿಗೆ ಬಂದ ಮನೆತನ ಕುಶಾಣರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರ ಈ ಕುಶಾಣರ ಬಗ್ಗೆ ಏನ್ಪಾ ಅಂದಾಗ ಕೆಲವೊಂದಿಷ್ಟು ನಾವೇನ್ ನೋಡ್ತೀವಿ ಅಂದಾಗ, ಅವರ ಸಂಬಂಧಪಟ್ಟಂತ ಈ ಮನೆತನ ಬಗ್ಗೆ ಅಧ್ಯಯನ ನಡೆಸಲು ಕೆಲವೊಂದಿಷ್ಟು ದಾಖಲೆಗಳು ದೊರೀತವೆ. ಆ ದಾಖಲೆಗಳ ಆಧಾರದ ಮೇಲೆ ಕುಶಾಣರು ಬಗ್ಗೆ ನಾವು ಯಾವ ರಾಜ ಆಳ್ವಿಕೆ ಮಾಡಿದ, ಅವರ ಕಾಲದಲ್ಲಿ ಇದ್ದಂತ ಆಡಳಿತ ವ್ಯವಸ್ಥೆ ಏನು, ಪ್ರಸಿದ್ಧ ರಾಜ ಯಾರು, ಅವರ ರಾಜಧಾನಿಗಳು, ಹೀಗ ಹಲವಾರು ಅಂಶಗಳನ್ನ ತಿಳಿತಾ ಹೋಗ್ತೀವಿ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಂದಾಗ ಈ ಸಂತತಿಯ ಬಗ್ಗೆ ತಿಳಿಸುವ ಕೆಲವೊಂದಿಷ್ಟು ಸಾಹಿತ್ಯ ಕೃತಿಗಳನ್ನ ನಾವು ನೋಡ್ತೀವಿ ಆಧಾರವಾಗಿ. ಅಲ್ಲಿ ಯಾವುದು ಅಂದಾಗ ಅಶ್ವಘೋಷ ಅಂತ ಕರಿತೀವಿ. ಅಶ್ವಘೋಷ. ಈ ಅಶ್ವಘೋಷ ರಚನೆ ಮಾಡಿದ ಕೃತಿ ಯಾವ್ದು ಅಂತ ಹೇಳಾಗ್ತದ, ಅಶ್ವಘೋಷನ ಬುದ್ಧ ಚರಿತೆ ಅಂತೇಳಿ. ಹೌದಾ? ಬುದ್ಧ ಚರಿತೆ. ಈ ಕೃತಿಯು ಕೂಡ ಕುಶಾಣರ ಬಗ್ಗೆ ಮಾಹಿತಿಯನ್ನ ಕೊಡ್ತದ. ಯಾರ ಕಾಲದಲ್ಲಿ ಇದ್ದ ಅಂತ ಕೂಡ, ಅದು ಕೂಡ ನಾನು ಅಲ್ಲಿ ಹೇಳ್ತೀನಿ. ಅಶ್ವಘೋಷ ಯಾರ ಕಾಲದ ಆಸ್ಥಾನದ ಒಬ್ಬ ಕವಿಯಾಗಿದ್ದ, ಯಾವ ಧರ್ಮದ ಕವಿಯಾಗಿದ್ದ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಅಶ್ವಘೋಷನ ಬುದ್ಧ ಚರಿತೆ ಇರ್ಬೋದು. ಅದರ ಜೊತೆಗೆ ಮತ್ತೋರ್ವ ಸಾಹಿತ್ಯ ಕವಿಯಾದಂತ ನಾಗಾರ್ಜುನ ಅಂತ ಕರಿತೀವಿ. ನಾಗಾರ್ಜುನನ ಯಾವ ಕೃತಿ ಅಂತ ಹೇಳಲಾಗ್ತದ, ನಾಗಾರ್ಜುನನ ಮಾಧ್ಯಮಿಕ ಸೂತ್ರ ಅಂತ ಕರಿತೀವಿ. ನಾಗಾರ್ಜುನನ ಮಾಧ್ಯಮಿಕ ಸೂತ್ರ ಕೃತಿಯು ಕೂಡ ಇವರ ಬಗ್ಗೆ ಅಧ್ಯಯನ ಮಾಡಲು ಸಹಾಯ ಮಾಡ್ಯದ. ಇದರ ಜೊತೆಗೆ ಮತ್ತೆ ಏನಂತ ಹೇಳಲಾಗ್ತದ, ಕಲ್ಲನ ಕೃತಿಯು ಕೂಡ, ಕಲ್ಲನ ರಚನೆ ಮಾಡಿದ, ಕಲ್ಲನ ರಚಿಸಿದ ಯಾವುದು, ರಾಜತರಂಗಿಣಿ ಅಂತ, ಕಲ್ಲನ ರಾಜತರಂಗಿಣಿ ಅಂತೇಳಿ ಕರಿತೀವಿ. ಕಲ್ಲನ ರಾಜತರಂಗಿಣಿ ಕೃತಿಯು ಕೂಡ ಏನಾಗ್ತದ, ಈ ಕುಶಾಣರ ಬಗ್ಗೆ ಅಧ್ಯಯನ ಮಾಡಲು ತಿಳಿಸ್ಕೊಡ್ತದ. ಇನ್ನ ಮತ್ತೊಂದು ಕೃತಿಯಾದಂತ ಕುಮಾರಲತ ಅಂತ ಒಬ್ಬ ಕವಿ ಬರ್ತಾನ. ಈ ಕುಮಾರಲತನ ಯಾವ್ದಂತ ಹೇಳಾಗ್ತದ, ಕಲ್ಪನಾ ಮಂದಿರ ಅಂತೇಳಿ, ಕಲ್ಪನಾ ಮಂದಿರ. ಇವೆಲ್ಲವುಗಳು ಕೂಡ ಕುಶಾಣ ಸಾಮ್ರಾಜ್ಯದ ಬಗ್ಗೆ
ತಿಳಿಸಿಕೊಡುವಂತ ಸಾಹಿತ್ಯ ಕೃತಿಗಳಾಗ್ಯಾವ ಅಂತೇಳಿ ಇಲ್ಲೂ ಕೂಡ ಪ್ರಶ್ನೆ ಆಗದ. ಅಶ್ವಘೋಷನ ಬುದ್ಧ ಚರಿತ್ರೆ ಮೇಲೆ ಕೇಳೋಣ. ಮಾಧ್ಯಮಿಕ ಸೂತ್ರ ರಚನೆ ಮಾಡಿದವರು ಯಾರು, ಅಥವಾ ಕಾಶ್ಮೀರದ ಬಗ್ಗೆ ವಿವರಣೆ ತಿಳಿಸುವ ಕೃತಿ ಯಾವುದು ಅಂತ ಕೇಳೋಣ. ರಾಜತರಂಗಿಣಿ. ಯಾರ ಕಾಲದ? ಕನಿಷ್ಕನ ಕಾಲದ. ಒಂದು ಕನಿಷ್ಕ ಪ್ರಸಿದ್ಧ ಅರಸ ಅಂತ ಹೇಳ್ತೀವಿ. ಕಾಶ್ಮೀರನ್ನ ವಶಪಡಿಸಿಕೊಂಡದ್ರ ಬಗ್ಗೆ ತಿಳಿಸ್ಕೊಡ್ತದ ಅಂತೇಳಿ ಈ ಕೃತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನ ಇದಿಷ್ಟು ಅವರ ಹಿನ್ನೆಲೆಯಾಗಿ ನಾವು ನೋಡಿದಂತ ಕೃತಿ ಆದ್ರ, ಇದೇ ಸಂದರ್ಭದಲ್ಲಿ ಕುಶಾನರ ಮೂಲದ ಬಗ್ಗೆ ನಾವು ನೋಡೋದಾದ್ರ ಏನಂತ ಹೇಳ್ಬೋದು ಅಂದಾಗ, ಕುಶಾನರ ಮೂಲ ಅಂತಂದಾಗ ಈ ಕುಶಾನರು ಮೂಲತಃ ಕೂಡ ಇವರು ಕೂಡ ಯೂಚಿ ಪಂಗಡಕ್ಕೆ ಸೇರಿದವರು. ಯೂಚಿ ಪಂಗಡಕ್ಕೆ ಸೇರಿದವರು ಅಂದ್ರೆ ಮೂಲತಃ ಇವರು ಕೂಡ ಒಂದು ಭಾರತದವರಲ್ಲ, ಯೂಚಿ ಪಂಗಡ ಹೊರದೇಶದಿಂದ ಬಂದವರು ಅಂತ ಕೂಡ ನಾವು ಹೇಳಲಾಗ್ತದ ಅಂತ ಹೇಳ್ತೀವಿ. ಹಾಗಾದ್ರ ಯೂಚಿ ಪಂಗಡ ಎಂದರೆ ಯಾವ ಭಾಷೆಯಲ್ಲಿ ಅಂದ್ರೆ ಚೀನಿ ಭಾಷೆಯಲ್ಲಿ ಏನಂತ ಕರಿತೀವಿ? ಚೀನಿ ಭಾಷೆಯಲ್ಲಿ ಯೂಚಿ ಎಂದರೆ ಅಲೆಮಾರಿ ಎಂಬ ಅರ್ಥವನ್ನ ಸೂಚಿಸ್ತದ. ಏನ್ ಸೂಚಿಸ್ತದ? ಅಲೆಮಾರಿ ಎಂಬ ಅರ್ಥವನ್ನ ಇದು ಸೂಚಿಸ್ತದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಲೆಮಾರಿ ಎಂಬ ಅರ್ಥವನ್ನ ಇದು ಸೂಚಿಸ್ತದ, ಯೂಚಿ ಪಂಗಡ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರ ವಿಶೇಷವಾಗಿ ಈ ಒಂದು ಕುಶಾನರನ್ನು ಕೂಡ ಮತ್ತೊಂದು ಹೆಸರಿಂದ ಕೂಡ ಕರೆಯಲಾಗ್ತದೆ. ಇವರನ್ನ ಟೋಚಾರಿಗಳು ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಟೋಚಾರಿ. ಇವರನ್ನು ಕೂಡ ಏನಂತ ಕರಿತೀವಿ? ಟೋಚಾರಿಗಳು ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳ್ತೀವಿ. ಹಾಗಾದ್ರ ಟೋಚಾರಿಗಳು ಅಂದ್ರೂ ಕೂಡ ಕುಶಾನರು. ಹಾಗಾಗಿ ಟೋಚಾರಿಗಳು ಈ ಕೆಳಗಿನ ಯಾವ ಸಂತತಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಅದು ಕುಶಾನರಿಗೆ ಸಂಬಂಧಪಟ್ಟಿದೆ, ಕುಶಾನ ಸಂತತಿ ಅಂತ ನಾವು ಹೇಳ್ಬೋದು ಅಂತ ಹೇಳಿ. ಹಾಗಾದ್ರ ಇವರ ಒಂದು ರಾಜಧಾನಿಗಳು ಏನಪ್ಪಾ ಅಂದಾಗ ಕುಶಾನರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ರಾಜಧಾನಿ ನಾವು ನೋಡೋದಾದ್ರೆ, ಇವರ ಮೊದಲ ರಾಜಧಾನಿ ಯಾವ್ದಂತ ಹೇಳ್ತೀವಿ? ಒಂದು ಯಾವುದು ಇವರ ಮೊದಲ ರಾಜಧಾನಿ ಅಂತಂದಾಗ ಪುರುಷಪುರ ಅಥವಾ ಪೇಶಾವರ ಅಂತೇಳಿ ನಾವು ನೋಡ್ತಾ ಇವಿ. ಇವರ ಮೊದಲ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ ಅಂತ ಹೇಳಿ ನಾವು ನೋಡ್ತೀವಿ. ಪ್ರಸ್ತುತ ಎಲ್ಲಿ ಕಂಡು ಬರ್ತದ ಅಂದಾಗ ಪುರುಷಪುರ ಅಥವಾ ಪೇಶಾವರ ಇದು ಪಾಕಿಸ್ತಾನದಲ್ಲಿ ಕಂಡು ಬರ್ತದ. ಇವರ ಮತ್ತೊಂದು ರಾಜಧಾನಿ ಯಾವ್ದಂತ ಹೇಳ್ತೀವಿ? ಮಥುರಾ ಅಂತ ಹೇಳ್ತೀವಿ. ಇವರ ಎರಡನೇ ರಾಜಧಾನಿ ಮಥುರಾ. ಯಾರದು? ಕುಶಾನರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹೌದಾ? ಇದಿಷ್ಟು ಅಲ್ಲಿ ಹಿನ್ನೆಲೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಇದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಏನಪ್ಪಾ ಅಂದಾಗ ಮೂಲತಃ ಈ ಕುಶಾನರ ಬಗ್ಗೆ ನಾವು ನೋಡಿದಾಗ ಇದರ ಸ್ಥಾಪಕ ನಾವು ನೋಡ್ತೀವಿ. ಯಾರಂತ ಹೇಳಾಗ್ತದ? ಕುಶಾನರ ಸ್ಥಾಪಕ 1ನೇ ಕಾಡಪೈಸಸ್ ಅಂತ ಹೇಳ್ತೀವಿ. ಏನಂತ ಹೇಳಾಗ್ತದ? ಇವನೊಬ್ಬ ಈ ಸಂತತಿಯ ಸ್ಥಾಪಕ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಸಂತತಿಯ ಸ್ಥಾಪಕ. ಹಾಗಾದ್ರ ಈತ ಅಧಿಕಾರಕ್ಕೆ ಬಂದ ನಂತರ ಏನೇನ್ ಮಾಡ್ತಾನೆ? ಈ ಒಂದು ಕುಶಾನ ಸಾಮ್ರಾಜ್ಯವನ್ನ ಹೆಂಗ್ ಸ್ಥಾಪನೆ ಮಾಡಿದ? ಸುಮಾರು ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರ ಇಲ್ಲಿ ಕುಶಾನ ಸಾಮ್ರಾಜ್ಯ ಸ್ಥಾಪಕನಾದಂತ 1ನೇ ಕಾಡಪೈಸಸ್ ಕಾಲಾವಧಿ ಕ್ರಿಸ್ತಶಕ 15ರಿಂದ 65 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಏನಂತ ಕರಿತೀವಿ? 1ನೇ ಕಾಡಪೈಸಸ್ ಅನ್ನ ಮತ್ತೊಂದು ಹೆಸರು ಏನಪ್ಪಾ ಅಂದಾಗ ಕುಜಲ್ ಕಾಡಪೈಸಸ್ ಅಂತ ಕರಿತೀವಿ. ಕುಜಲ್ ಕಾಡಪೈಸಸ್ ಅಂತೇಳಿ ಇವನನ್ನ ಕರೆಯಲಾಗ್ತದ. ಕುಜಲ್ ಕಾಡಪೈಸಸ್ ಅಂತೇಳಿ ಇವನನ್ನ ಕರಿತೀವಿ. ಹಾಗಾಗಿ ಈ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು ಅಧಿಕಾರಕ್ಕೆ ಬಂದ ನಂತರ ಕೆಲವೊಂದಿಷ್ಟು ರಾಜಮನೆತನಗಳ ಮೇಲೆ ದಾಳಿ ಮಾಡಿ ಕೆಲವೊಂದಿಷ್ಟು ಅವುಗಳ ಮೇಲೆ ದಾಳಿ ಮಾಡಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡಿತಾನೆ. ಕೆಲವೊಂದಿಷ್ಟು ಪ್ರದೇಶಗಳನ್ನು ಕೂಡ ವಶಪಡಿಸಿಕೊಳ್ತಾನೆ. ಅಧಿಕಾರಕ್ಕೆ ಬಂದ ನಂತರ ಈತ ಇಂಡೋ ಗ್ರೀಕರ ಮೇಲೆ ದಾಳಿಯನ್ನ ಮಾಡಿದ. ಯಾರ ಮೇಲೆ? ಇಂಡೋ ಗ್ರೀಕ್ ಅಂತ ಕರಿತೀವಿ. ಹೌದಾ? ಇಂಡೋ ಗ್ರೀಕ್ ಅರಸರ ಮೇಲೆ ದಾಳಿಯನ್ನ ಮಾಡಿದ. ಹೇಳಿದ್ ನಿಮಗೆ ಇಂಡೋ ಗ್ರೀಕ್ ಅರಸರ ಕೊನೆಯ ಅರಸ ಅಂತ ಹೇಳಿದ್ದೆ ಹರ್ಮಿಯಸ್. ಯಾರು? ಈ ಒಂದು ಹರ್ಮಿಯಸ್ಸನ ಮೇಲೆ ದಾಳಿ ಮಾಡಿ ಅವನನ್ನ ಸೋಲಿಸಿ ಆ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಂಡ, ವಿಲೀನಗೊಳಿಸಿಕೊಂಡ ಅಂತ ಹೇಳಿ ನಾವು ನೋಡ್ತೀವಿ. ಇಂಡೋ ಗ್ರೀಕರನ್ನ ಸೋಲಿಸಿದ. ಅದಾದ ನಂತರ ಮತ್ತೆ ಯಾರನ್ನಪ್ಪ ಅಂತ ಹೇಳ್ತೀವಿ? ಶಕರನ್ನು ಕೂಡ ಸೋಲಿಸ್ತಾನೆ. ಶಕರನ್ನು ಸೋಲಿಸ್ತಾನ. ಇದರ ಜೊತೆಗೆ ಏನಂತ ಹೇಳಲಾಗ್ತದ? ಶಕರು ಪಾರ್ಥಿನಿಯರು ಅಂತೇಳಿ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಪಾರ್ಥಿನಿಯರ ಮೇಲೆ ದಾಳಿಯನ್ನ ಅದರ ಜೊತೆಗೆ ಮತ್ತೇನಂತ ಹೇಳಾಗ್ತದ? ಸುಮಾರು ಪ್ರದೇಶವನ್ನ ಗೆಲ್ತಾನೆ. ಇಂಡೋ ಗ್ರೀಕರು, ಶಕರು, ಪಾರ್ಥಿನಿಯನರನ್ನ
ಸೋಲಿಸಿ ಕೆಲವೊಂದಿಷ್ಟು ಪ್ರದೇಶಗಳನ್ನ ಗೆಲ್ತಾ ಹೋಗ್ತಾನ. ಯಾವ್ಯಾವ ಪ್ರದೇಶಗಳಂದಾಗ ಕಾಬೂಲ್ ಪ್ರದೇಶ, ಕಾಬೂಲ್ ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿ ಕಂಡುಬರುವಂತ ಪ್ರದೇಶ. ಕಾಬೂಲ್ ಜೊತೆಗೆ ಗಾಂಧಾರ, ಗಾಂಧಾರ ಕೂಡ ಅಫ್ಘಾನಿಸ್ತಾನದಲ್ಲಿ ಕಂಡುಬರುವಂತ ಪ್ರದೇಶ. ಗಾಂಧಾರದ ಜೊತೆಗೆ ಯಾವ್ದಂತ ಹೇಳಾಗ್ತದ, ತಕ್ಷಶಿಲಾ, ಯಾವ್ದಂತ ಕರಿತೀವಿ, ತಕ್ಷಶಿಲಾ ಅಂತೇಳಿ ಕರಿತೀವಿ. ಈ ತಕ್ಷಶಿಲಾ ಕೂಡ ಪಾಕಿಸ್ತಾನದಲ್ಲಿ ಕಂಡುಬರುವಂತದ್ದು, ಪಾಕಿಸ್ತಾನದಲ್ಲಿ. ಅದರ ಜೊತೆಗೆ ಕಂದಹಾರ ಪ್ರದೇಶ, ಕಂದಹಾರ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಸುಮಾರು ಪ್ರದೇಶಗಳು ಅವ್ರು ಗೆಲ್ತಾ ಹೋಗ್ತಾರಂತ ಹೇಳ್ತಾರೆ ನಾವು ನೋಡ್ತೀವಿ. ಅಂದ್ರ ಇಲ್ಲಿ ಎಲ್ಪ ಅಂದಾಗ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಮ್ಯಾಪನ್ನ ಬಿಡಿಸಿದಾಗ ಅಲ್ಲಿ ನಮಗ ಗೊತ್ತಾಗ್ತದ. ಏನಪ್ಪಾ ಅಂದಾಗ ಇಲ್ಲದ ಅಂದಾಗ ಈ ಭೂಭಾಗದಲ್ಲಿ ಏನ್ ಕಾಣ್ತೀವಿ, ಪಾಕಿಸ್ತಾನವನ್ನ ನಾವು ನೋಡ್ತೀವಿ. ಇದರ ಮೇಲ್ಭಾಗದಲ್ಲಿ ಅಫ್ಘಾನಿಸ್ತಾನ. ಹಾಗಾಗಿ ಇಲ್ಲಿ ಬರುವಂತದ್ದು ಒಂದು ಗಾಂಧಾರ ಪ್ರದೇಶ, ಗಾಂಧಾರ. ಆಮೇಲೆ ಇಲ್ಲಿ ಒಂದು ಕಾಬೂಲ್ ಇರ್ಬೋದು, ಆಮೇಲೆ ಕಂದಹಾರ ಇರ್ಬೋದು, ಕಂದಹಾರ. ಆಮೇಲೆ ಈ ಪಾಕಿಸ್ತಾನದಲ್ಲಿ ಕಂಡು ಬರುವಂತದ್ದು ಯಾವ್ದಂತ ಹೇಳ್ತೀವಿ, ತಕ್ಷಶಿಲಾ ಅಂತೇಳಿ, ತಕ್ಷಶಿಲಾ ಪ್ರದೇಶ. ಆಮೇಲೆ ಪೇಶಾವರ ಅಥವಾ ಪುರುಷಪುರ ಕೂಡ ಇಲ್ಲೇ ಕಂಡು ಬರ್ತದೆ. ಈ ಒಂದು ಭೂಭಾಗದಲ್ಲಿ ಒಂದು ಪೇಶಾವರ ಪ್ರದೇಶ ಕೂಡ ಇವರ ರಾಜಧಾನಿಯಾಗಿತ್ತು ಅಂತೇಳಿ ನಾವು ನೋಡ್ತೀವಿ. ಹೀಗಾಗಿ ವಾಯುವ್ಯ ಭಾಗದ ಗಡಿಯಲ್ಲಿದ್ದಂತ ಪ್ರದೇಶಗಳನ್ನ ಸಂಪೂರ್ಣವಾಗಿ ತನ್ನ ಹತೋಟಿಗೆ 1ನೇ ಕಾಡಪೈಸಸ್ ತಂದ್ಕೊಳ್ತಾನೆ. ಹಾಗಾಗಿ ಸುಮಾರು ಅಂಶಗಳನ್ನ, ಸುಮಾರು ಪ್ರದೇಶವನ್ನ ಗೆದ್ದು ತನ್ನ ಸಾಮ್ರಾಜ್ಯವನ್ನ ಏನ್ಪಾ ಅಂದಾಗ ಇಲ್ಲಿ ಪರ್ಷಿಯನ್ ಏನಪ್ಪಾ ಅಂತ ಕರಿತೀವಿ, ಗ್ರೀಕರು, ಪರ್ಷಿಯನರು ಅಂತ ಕರಿತೀವಿ. ಹಾಗಾದ್ರ ಈ ಪರ್ಷಿಯನ್ನರ ಸಾಮ್ರಾಜ್ಯದಿಂದ ತನ್ನ ಸಾಮ್ರಾಜ್ಯವನ್ನ ಪಾಕಿಸ್ತಾನದ ಒಂದು ಸಿಂಧ್ ನದಿಯ ತೀರದವರೆಗೂ ಕೂಡ ವಿಸ್ತಾರ ಮಾಡಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಭಾರತದಲ್ಲಿ ಹರಿಯುವಂತ ಸಿಂಧ್ ಇರ್ಬೋದು, ಪಾಕಿಸ್ತಾನದ ಸಿಂಧ್ ನದಿ, ಈ ಭೂಭಾಗದವರೆಗೆ ಇಲ್ಲಿಂದ ಒಂದು ಸುಮಾರು ಪ್ರದೇಶವನ್ನ ಏನಪ್ಪಾ ಅಂದಾಗ ಸಾಮ್ರಾಜ್ಯವನ್ನ ಪರ್ಷಿಯಾದಿಂದ, ಇಲ್ಲಿಂದ ಅಂತ ಹೇಳ್ತೀವಿ, ಪರ್ಷಿಯಾದಿಂದ ಈತ ಸಾಮ್ರಾಜ್ಯವನ್ನ ಸಿಂಧ್ ನದಿಯವರೆಗೆ ಅಥವಾ ಈ ಒಂದು ಸಿಂಧೂ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದಿಷ್ಟು ನಾವು ಇವನ ಬಗ್ಗೆ ನೋಡ್ತೀವಿ. ಇನ್ನ ವಿಶೇಷವಾಗಿ ಈತನ ಬಗ್ಗೆ ನಾವು ಇನ್ನೂ ಕೆಲವು ಅಂಶಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಏನಾಗ್ತದೆ ಅಂದಾಗ ಸಿಂಧು ಒಂದು 1ನೇ ಕಾಡಪೈಸಸ್ ಅಂತ ನಾವು ನೋಡಿದಾಗ ಕಾಡಪೈಸಸ್ ಬಗ್ಗೆ ಸುಮಾರು ಅಂಶಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಏನ್ ಡಿಸ್ಕಷನ್ ಮಾಡ್ತೇವೆ ಅಂದಾಗ ಇಲ್ಲಿ ಇವನು ಕೂಡ ಮೂಲತಃ ಯಾವ ಧರ್ಮೀಯನು ಅಂತ ಹೇಳ್ಕರ ನಾವು ನೋಡಿದಾಗ ಮೂಲತಃ ಈತನು ಕೂಡ ಒಂದು ನಾವು ಕೆಲವೊಂದಿಷ್ಟು ಧರ್ಮೀಯವಾಗಿ ನೋಡ್ತಾ ಹೋಗ್ತೀವಿ. ಈತ ಒಂದು ಮೂಲತಃ ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದ. ಯಾವ ಧರ್ಮದ ಅಂತ ಕರಿತೀವಿ, ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದ ಅಂತ ಹೇಳಿ ನಾವು ನೋಡ್ಲಾಗ್ತದ ಅಂತ ಹೇಳ್ತೀವಿ. ಬೌದ್ಧ ಧರ್ಮದ ಒಂದು ಧರ್ಮವನ್ನ ಸ್ವೀಕಾರ ಮಾಡಿದ್ದ, ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ದ. ಅದ್ರ ಜೊತೆಗೆ ತನ್ನ ಒಂದು ಅಧಿಕಾರವನ್ನ, ಸಾಮ್ರಾಜ್ಯವನ್ನ ಅಥವಾ ಉತ್ತಮ ರಾಜತಾಂತ್ರಿಕವಾದ ವಿಷಯಗಳನ್ನ ಯಾವ ದೇಶಗಳೊಂದಿಗೆ ಅಂದಾಗ ಚೀನಾ ಮತ್ತು ರೋಮ್ ದೇಶಗಳೊಂದಿಗೆ ಸಾಮ್ರಾಜ್ಯವನ್ನ, ಒಂದು ರಾಜತಾಂತ್ರಿಕ ಅಥವಾ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ದ. ಯಾವ ದೇಶ? ಚೀನಾ ಮತ್ತು ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ದ ಅಂತ ಹೇಳಿ ನಾವು ನೋಡ್ಲಾಗ್ತದ. ಹಾಗಾಗಿ ಏನಪ್ಪಾ ಅಂದಾಗ ಈ ರೋಮ್ ಮಾದರಿಯ ಕೆಲವೊಂದಿಷ್ಟು ರೋಮ್ ಮಾದರಿ ಜಾರಿಗೆ ತಂದಂತ, ರೋಮ್ ಮಾದರಿಯಲ್ಲಿ ಅವರು ಅಳವಡಿಸಿಕೊಂಡಂತ ಒಂದು ನಾಣ್ಯವನ್ನ ತಾನು ಕೂಡ ಜಾರಿಗೆ ತರ್ತಾನ. ಈತ ರೋಮ್ ಮಾದರಿಯಲ್ಲಿ ತಾಮ್ರದ ನಾಣ್ಯವನ್ನ ಜಾರಿಗೆ ತಂದ. ಯಾವ ನಾಣ್ಯ? ತಾಮ್ರದ ನಾಣ್ಯವನ್ನ 1ನೇ ಕಾಡಪೈಸಸ್ ಜಾರಿಗೆ ತಂದ. ವಿಶೇಷವಾಗಿ ಈ ನಾಣ್ಯಗಳ ಮೇಲೆ ಏನ್ ಮಾಡ್ತಾನಂದಾಗ 1ನೇ ಕಾಡಪೈಸಸ್ ಈ ನಾಣ್ಯಗಳ ಮೇಲೆ ಏನಂತ ಹೇಳಾಗ್ತದ, ಕೆಲವೊಂದಿಷ್ಟು ತನ್ನ ಬಿರುದುಗಳನ್ನ ಕಾಡಪೈಸಸ್ ಏನ್ ಮಾಡ್ತಾನ, ತನ್ನ ಬಿರುದುಗಳನ್ನ ಹೊರಡಿಸಿದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ತನ್ನ ಬಿರುದುಗಳನ್ನ ಹೊರಡಿಸ್ತಾನೆ. ಏನು ತನ್ನ ಬಿರುದುಗಳು ಅಂತಂದಾಗ ನಾಣ್ಯಗಳ ಮೇಲೆ ಯಾವ್ಯಾವ ಬಿರುದನ್ನ ಹೊರಡಿಸಿದಂದಾಗ, ಒಂದು, ಈತನು ಮಹಾರಾಜಾದಿರಾಜ ಅಂತ ಕರ್ಕೊಳ್ತಾನೆ, ಮಹಾರಾಜಾದಿರಾಜ ಅಂತೇಳಿ ಕರ್ಕೊಳ್ತಾನ. ಅದರ ಜೊತೆಗೆ
ಮತ್ತೆ ಏನಂತ ಹೇಳಾಗ್ತದ ಮಹಾರಾಜಾದಿರಾಜ, ಮಹಾರಾಜ, ಮಹಾರಾಜ, ಆಮೇಲೆ ಮಹಾಂತ, ಮಹಾಂತ ಅಂತ ಕೂಡ ಕರ್ಕೊಳ್ತಾನೆ. ಮಹಾಂತ ಎಂಬ ಹೆಸರುಗಳನ್ನ ಏನ್ ಮಾಡ್ತಾನೆ, ತಾಮ್ರದ ನಾಣ್ಯಗಳ ಮೇಲೆ ಯಾವ ಲಿಪಿಯಲ್ಲಿ ಎಂದಾಗ ಖರೋಷ್ಠಿ ಲಿಪಿಯಲ್ಲಿ ರಚನೆಯನ್ನ ಮಾಡ್ತಾನೆ. ಖರೋಷ್ಠಿ ಲಿಪಿಯಲ್ಲಿ ಅವುಗಳನ್ನ ರಚಿಸ್ತಾನಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹೌದಾ? ಇದಿಷ್ಟು ನಾವಲ್ಲಿ ನೋಡ್ತೀವಿ. ಹಾಗಾದ್ರೆ ಈತನು ಕೂಡ ಒಂದು ಬೌದ್ಧ ಧರ್ಮೀಯ ನಿಯಾಣಿಯಾಗಿದ್ದು ಸುಮಾರು ಬಿರುದುಗಳನ್ನ ಹೊಂದಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮಹಾರಾಜಾದಿರಾಜ, ಮಹಾರಾಜ, ಮಹಾಂತ ಅಂತ ಹೇಳ್ಕರ ನಾವು ನೋಡ್ತೀವಿ. ಇನ್ನ 1ನೇ ಕಾಡಪೈಸಸ್ಸನ ನಂತರ ಆಳ್ವಿಕೆಗೆ ಬಂದವನು ಯಾರಂತ ಹೇಳಾಗ್ತದ, 2ನೇ ಕಾಡಪೈಸಸ್ ಕಾಲಾವಧಿ ಕ್ರಿಸ್ತಶಕ 65ರಿಂದ 75 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಏನು ವಿಶೇಷತೆ ಅಂದಾಗ 2ನೇ ಕಾಡಪೈಸಸ್ ಈತ ಏನ್ಪಾ ಅಂತಂತೀವಿ, 1ನೇ ಕಾಡಪೈಸಸ್ಸನ ಮಗ, 1ನೇ ಕಾಡಪೈಸಸ್ಸನ ಮಗ ಅಂತ ಹೇಳ್ಕಾರ ನಾವು ನೋಡ್ತೀವಿ. ಕಾಡಪೈಸಸ್ನ ಮಗ. ಹಾಗಾಗಿ ಈತನನ್ನ 2ನೇ ಕಾಡಪೈಸಸ್ನನ್ನ ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ, ವಿಮಾ ಕಾಡಪೈಸಸ್ ಅಂತ. ವಿಮಾ ಕಾಡಪೈಸಸ್ ಅಂತೇಳಿ ಕರಿತೀವಿ. ವಿಮಾ ಕಾಡಪೈಸಸ್ ಅಂತ ಕೂಡ ಈತನನ್ನ ನಾವು ಕರಿತೀವಿ ಸ್ನೇಹಿತರೆ. ಅದು ಕೂಡ ನಾವು ನೋಡ್ತೀವಿ. ಹಾಗಾಗಿ ಆರಂಭಿಕ ಹಂತದಲ್ಲಿ 1ನೇ ಕಾಡಪೈಸಸ್ ಆರಂಭಿಕ ಹಂತದ ಪ್ರಸಿದ್ಧ ಅರಸ ಅಂತೇಳಿ ನಾವು ನೋಡ್ತೀವಿ. ಆರಂಭಿಕ ಪ್ರಸಿದ್ಧ ದೊರೆ ಯಾರಂತ ಹೇಳಾಗ್ತದ, 2ನೇ ಕಾಡಪೈಸಸ್, 2ನೇ ಕಾಡಪೈಸಸ್ ಆಗಿರ್ತಾನೆ. ಹಾಗಾಗಿ ಭಾರತದ ಬಹುತೇಕ ಭೂಪ್ರದೇಶವನ್ನ ಗೆದ್ದ ಕೀರ್ತಿ, ಭಾರತದ ಬಹುತೇಕ ಭೂಪ್ರದೇಶವನ್ನ ಗೆದ್ದ ಕೀರ್ತಿ ಯಾರಿಗೆ ಸಲ್ತದ, 2ನೇ ಕಾಡಪೈಸಸ್ಸನಿಗೆ ಸಲ್ತದ. ಅಂದ್ರ ಈತ ಸಾಮ್ರಾಜ್ಯವನ್ನ ಎಲ್ಲಿಯವರೆಗೆ ಅಂತಂದಾಗ ಒಂದು ಮಥುರಾ, ಉತ್ತರ ಪ್ರದೇಶದ ಮಥುರಾ ಇರ್ಬೋದು, ಮಥುರಾ, ಬನಾರಸ್, ಆಮೇಲೆ ಪಂಜಾಬ್, ಅಫ್ಘಾನಿಸ್ತಾನ, ಅದರ ಜೊತೆಗೆ ತುರ್ಕಮೆನಿಸ್ತಾನ್ ಅಂತ ಕರಿತೀವಿ. ತುರ್ಕಮೆನಿಸ್ತಾನ ಹಾಗೂ ರೋಮ್ ದೇಶದವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದ. ಸುಮಾರು ನೋಡ್ರಿ, ಮಥುರಾ, ಬನಾರಸ್, ಪಂಜಾಬ್, ಅಫ್ಘಾನಿಸ್ತಾನ್, ತುರ್ಕಮೆನಿಸ್ತಾನ್, ರೋಮ್ ದೇಶದೊಂದಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಭಾರತದ ಬಹುತೇಕ ಭೂಭಾಗವನ್ನ ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡಿದ್ದ. ಹಾಗಾಗಿ ಈತ ಆರಂಭಿಕ ಒಬ್ಬ ಪ್ರಸಿದ್ಧ ಅರಸ ಅಂತ ಹೇಳ್ಕರ ನಾವು ಕುಶಾನರ ಕಾಲದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ವಿಶೇಷವಾಗಿ ನಾವು ಮತ್ತೊಂದು ನೋಡ್ತೀವಿ, ಇವನ ಆಳ್ವಿಕೆ ಕಾಲದಲ್ಲಿ ನಿಮ್ಗೆ ಹೇಳಿದ್, ನಾನು ಪ್ರಶ್ನೆ ಮಾಡಿದ್ದೆ ಮೊಟ್ಟ ಮೊದಲ ಬಾರಿಗೆ ಏನ್ಪಾ ಅಂದಾಗ, ಕುಶಾನರ ಮೊಟ್ಟ ಮೊದಲ ಬಾರಿಗೆ ಯಾವ ನಾಣ್ಯ ಅಂತ ಕರಿತೀವಿ, ಚಿನ್ನದ ನಾಣ್ಯವನ್ನ ಜಾರಿಗೆ ತಂದವರು ಯಾರು, ಚಿನ್ನ ಅಥವಾ ಬಂಗಾರದ ನಾಣ್ಯ, ಕುಶಾನರು ಅಂತ ಕೇಳಿದ್ವಿ. ಕುಶಾನರ ಯಾವ ಅರಸ ಅಂತಂದಾಗ 2ನೇ ಕಾಡಪೈಸಸ್ ಅಂತ ನಾವು ಕರಿತೀವಿ. ನೆನ್ಪಿಟ್ಕೊಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ರೀ, ಸುಮಾರು ಬಾರಿ ಪ್ರಶ್ನೆ ಆಗ್ಯದ. ಹಾಗಾಗಿ ಏನಪ್ಪಾ ಅಂದಾಗ ಚಿನ್ನದ ನಾಣ್ಯವನ್ನ ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದಂತ ಒಬ್ಬ ಕುಶಾನರ ಅರಸ ಯಾರಂತ ಹೇಳ್ತೀವಿ, 2ನೇ ಕಾಡಪೈಸಸ್ ಅಥವಾ ವಿಮಾ ಕಾಡಪೈಸಸ್ ಅಂತ ನಾವು ಕರಿತೀವಿ ಅಂತ ಹೇಳ್ತೀವಿ. ಹಾಗಾಗಿ ಇದು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ನಾಣ್ಯಗಳ ಮೇಲೆ, ಈ ಚಿನ್ನದ ನಾಣ್ಯಗಳ ಮೇಲೆ ಯಾವ ರೀತಿ ಇವನ ತಂದೆ ಕೆಲವೊಂದಿಷ್ಟು ಬಿರುದುಗಳನ್ನ ಹೊಡೆಸಿದ್ದು, ಅದೇ ರೀತಿ ಈತನು ಕೂಡ 2ನೇ ಕಾಡಪೈಸಸ್ಸನು ಕೂಡ ಕೆಲವೊಂದಿಷ್ಟು ಬಿರುದುಗಳನ್ನ ಆ ನಾಣ್ಯಗಳ ಮೇಲೆ ಒಂದು ಮುದ್ರಿಸ್ತಾನ. ಯಾವ್ಯಾವ ಬಿರುದುಗಳು ಅಂತಂದಾಗ ಈತನು ಸಮಗ್ರ ಪ್ರಪಂಚ ಒಡೆಯ ಅಂತ ಕರೀಕೊಳ್ತಾನೆ. ಸಮಗ್ರ ಪ್ರಪಂಚ ಒಡೆಯ ಅಂತೇಳಿ ಅದರ ಮೇಲೆ ಬಿರುದಾಂಕಿತವನ್ನ ಹೊರಡಿಸ್ತಾನ. ಅದರ ಜೊತೆಗೆ ಮತ್ತೆ ಯಾವ್ದಂತ ಹೇಳ್ತೀವಿ, ಸಮಗ್ರ ಪ್ರಪಂಚ ಒಡೆಯ. ಇದರ ಜೊತೆಗೆ ಏನಂತ ಹೇಳಾಗ್ತದ, ಮತ್ತೆ ಕೆಲವೊಂದಿಷ್ಟು ಬಿರುದುಗಳಾದಂತ ಮಹಾರಾಜ, ಸಮಗ್ರ ಪ್ರಪಂಚ ಒಡೆಯ, ಮಹಾರಾಜ, ಆಮೇಲೆ ರಾಜರ ರಾಜ, ಸರ್ವಲೋಕೇಶ್ವರ,
ಲೋಕೇಶ್ವರ ಎಂಬ ಬಿರುದನ್ನ ಪಡಿತಾನ. ಸರ್ವಲೋಕೇಶ್ವರ. ಆಮೇಲೆ ಮತ್ತೊಂದು ಪ್ರಸಿದ್ಧ ಬಿರುದಂತ ಮಹೇಶ್ವರ ಎಂಬ ಬಿರುದನ್ನ ಪಡಿತಾನೆ. ಯಾವ ಬಿರುದು? ಮಹೇಶ್ವರ ಎಂಬ ಬಿರುದನ್ನ ಈತ ಪಡೆದ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಚಿನ್ನದ ನಾಣ್ಯ ಜಾರಿಗೆ ತಂದು ಅದರ ಮೇಲೆ ಸಮಗ್ರ ಪ್ರಪಂಚ ಒಡೆಯ, ಮಹಾರಾಜ, ರಾಜರ ರಾಜ, ಸರ್ವಲೋಕೇಶ್ವರ, ಮಹೇಶ್ವರ ಎಂಬ ಬಿರುದುಗಳು ಇವನ ಆಳ್ವಿಕೆ ಕಾಲದಲ್ಲಿ ಜಾರಿಗೆ ಬಂದು ಅಂತೇಳಿ ನಾವು ನೋಡ್ತೀವಿ. ಜೊತೆಗೆ ಇನ್ನೊಂದು ಪ್ರಶ್ನೆ ಮಾಡಿಬಿಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನೆ? ಇವೆಲ್ಲವುಗಳು ಗೊತ್ತಿರ್ತದ. ಅವಾಗ ಕುಶಾನರ ಯಾವ ರಾಜನ ಕಾಲದ ಆಳ್ವಿಕೆ ಕಾಲದಲ್ಲಿ ತನ್ನ ನಾಣ್ಯಗಳ ಮೇಲೆ ಶಿವನ ಚಿತ್ರಣವನ್ನ ಮುದ್ರಿಸಿದ್ದ ಅಂತ ಕೇಳ್ತಾನ. ಶಿವನ ಚಿತ್ರವನ್ನು ಕೂಡ ತನ್ನ ನಾಣ್ಯಗಳ ಮೇಲೆ ಹೊಡಿಸಿದ್ರಿಂದ ಯಾರು ಹೊಡಿಸ್ತಾನೆ ಅಂತ ಹೇಳ್ತೀವಿ? ಎರಡನೇ ಕಾಡಪೈಸಸ್ ಹೊಡಿಸ್ತಾನೆ. ಹಾಗಾಗಿ ಶಿವನ ಚಿತ್ರವನ್ನ ಹೊಡಿಸಿದ್ರಿಂದ ಇವನು ಕೂಡ ಏನಂತ ಕರ್ಕೊಳ್ತಾನೆ ಅಂತೀವಿ? ಮಹೇಶ್ವರ ಅಂತೇಳಿ ಕರ್ಕೊಳ್ತಾನ. ಹಾಗಾಗಿ ನೋಡ್ರಿ, ಬಹುತೇಕ ಶೈವ ಧರ್ಮದ ಆರಾಧನೆಯಲ್ಲಿ ಬಹಳಷ್ಟು ಏನಂದಿದ್ದ ಅಂತ ಹೇಳ್ತೀವಿ, ಒಂದು ನಂಬಿಕೆಯನ್ನು ಹೊಂದಿದ್ರಿಂದ ಈತನ ತಂದೆ 1ನೇ ಕಾಡಪೈಸಸ್ ಏನಪ್ಪಾ ಅಂದಾಗ ಬೌದ್ಧ ಧರ್ಮೀಯ ಅನುಯಾಯಿ ಆಗಿದ್ರ ಈತ ಏನಂತ ಹೇಳಾಗ್ತದ? ಶೈವ ಧರ್ಮದ ಅನುಯಾಯಿಯಾದ. ನೆನ್ಪಿಟ್ಕೊಡ್ರಿ, ಅತಿ ಹೆಚ್ಚು ಒಂದು ಶಿವನ ಆರಾಧನೆಯ ಪ್ರತಿಪಾದನೆ ಮಾಡಿದ್ರಿಂದ ಶೈವ ಧರ್ಮವನ್ನ ಒಂದು ಸ್ವೀಕಾರ ಮಾಡಿದಂತ ರಾಜ ಯಾರಂತ ಹೇಳಾಗ್ತದ? ಕುಶಾನರ 2ನೇ ಕಾಡಪೈಸಸ್. ಆದ್ರ ದುರಾದೃಷ್ಟವಶ ಇವನ ಆಳ್ವಿಕೆ ಕಾಲದಲ್ಲಿ ಏನಾಗ್ತದ? ಒಮ್ಮೆ ಯಾರಪ್ಪ ಅಂದಾಗ ಚೀನಾ ರಾಜ ಈತನ ಮೇಲೆ ದಾಳಿಯನ್ನ ಮಾಡ್ತಾನೆ. ಕೇಳಬಹುದು ಪ್ರಶ್ನೆ, ಯಾವ ಕುಶಾನರ ಕಾಲದಲ್ಲಿ ಚೀನಾ ರಾಜ ದಾಳಿಯನ್ನ ಮಾಡಿದಂತ? 2ನೇ ಕಾಡಪೈಸಸ್ನ ಕಾಲದಲ್ಲಿ ಚೀನಾ ಒಬ್ಬ ರಾಜನಾದಂತ ಪಾನ್ ಚಾವೋ ಅಂತ ಕರಿತೀವಿ. ಯಾರಂತ ಕರಿತೀವಿ? ಪಾನ್ ಚಾವೋ ಅಂತ ಕರಿತೀವಿ. ಈ ಪಾನ್ ಚಾವೋ ಎಂಬ ರಾಜ ಏನ್ ಮಾಡ್ತಾನೆ ಅಂತ ಹೇಳ್ತೀವಿ? ಈತನ ಮೇಲೆ ದಾಳಿ ಮಾಡಿ ಸಂಪೂರ್ಣವಾಗಿ 2ನೇ ಕಾಡಪೈಸಸ್ನನ್ನ ಯಾರನ್ನಂತ ಹೇಳ್ತೀವಿ? 2ನೇ ಕಾಡಪೈಸಸ್ನನ್ನ ಏನ್ ಮಾಡ್ತಾನ? ಸೋಲಿಸಾಕ್ತಾನ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಆ ಚೀನಾದ ರಾಜ ಪ್ರತಿ ವರ್ಷವೂ ಕೂಡ ಹಾಗೆ ಪಾರಂಪರಿಕವಾಗಿ ಏನ್ ಮಾಡ್ತಾನ? ಕುಶಾನರಿಂದ ಕಪ್ಪ ಕಾಣಿಕೆಯನ್ನ ಪಡೆಯುವುದನ್ನ ಮುಂದುವರಿಸ್ತಾನೆ. ಕಪ್ಪ ಕಾಣಿಕೆಯನ್ನ ಪಡೆಯುವುದು ಸೋತ ಕಾರಣದಿಂದ ಏನಾಗ್ತದ? ಇವರು ಕಪ್ಪ ಕಾಣಿಕೆಯನ್ನ ಪಡೆಯುವುದನ್ನ ಒಂದು ಮುಂದುವರಿಸಿದ್ರು ಅಂತ ಹೇಳಿ ಒಂದು ಚೀನಾ ದೇಶದವರು ಕುಶಾನರಿಂದ ಪಡಿತಾನೆ. ಆದ್ರ ಈ ಕಪ್ಪ ಕಾಣಿಕೆಯನ್ನ ಕೊಡುವುದನ್ನ ವಿರೋಧಿಸಿ ಅವರ ವಿರುದ್ಧ ಹೋರಾಟಕ್ಕೆ ನಿಂತವನೇ ಯಾರಂತ ಹೇಳಾಗ್ತದ? ಈ 2ನೇ ಕಾಡಪೈಸಸ್ನ ಮಗನೇ ಯಾರಂತ ಹೇಳ್ತೀವಿ? ಕಾನಿಷ್ಕ ಅಂತ ಕರಿತೀವಿ. ಹೌದಾ? ಕಾನಿಷ್ಕ ನೋಡ್ರಿ, ಕಾನಿಷ್ಕನು ಕೂಡ ಬಹುತೇಕವಾಗಿ ಏನಂತ ಹೇಳಾಗ್ತದ? ಪ್ರಸಿದ್ಧಿಗೆ ಬಂದ ಅರಸ. ಹಾಗಾದ್ರ ಚೀನಾರವನ್ನ ಹಿಮ್ಮೆಟ್ಟಿಸಲು ಒಂದು ಶತಾಯಗತಾಯ ಹೋರಾಟ ನಡೆಸಿದವನು ಕೂಡ ಕಾನಿಷ್ಕ. ಹಾಗಾದ್ರ ಕುಶಾನರ ಪ್ರಸಿದ್ಧ ಅರಸ ಯಾರಂತ ಹೇಳಾಗ್ತದ? ಕನಿಷ್ಕ ಅಥವಾ ಕಾನಿಷ್ಕ ಅಂತ ಕರಿತೀವಿ. ಹಾಗಾಗಿ ಈತ ಅಧಿಕಾರಕ್ಕೆ ಬಂದಿದ್ದು ಕ್ರಿಸ್ತಶಕ 78ರಿಂದ 120 ಇವನ ಆಳ್ವಿಕೆ ಕಾಲಾವಧಿ ಅಂತೇಳಿ ನಾವು ನೋಡ್ಲಾಗ್ತದ. ಸುಮಾರು ಎಷ್ಟು ವರ್ಷ ಅಂತ ಹೇಳಾಗ್ತದ? ಸುಮಾರು 42 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಹೌದಾ? 42 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ ಅಂತ ಹೇಳ್ತೀವಿ. ಹಾಗಾದ್ರ ಕನಿಷ್ಕ ಈತ ಯಾರ ಮಗ ಅಂತ ಹೇಳಾಗ್ತದ? 2ನೇ ಕಾಡಪೈಸಸ್ನ ಮಗ. 2ನೇ ಕಾಡಪೈಸಸ್ನ ಮಗ ಅಂತೇಳಿ ನಾವು ನೋಡ್ತೀವಿ. 2ನೇ ಕಾಡಪೈಸಸ್ನ ಮಗ. ಅಧಿಕಾರಕ್ಕೆ ಬಂದ ಈತ ಏನ್ಪಾ ಅಂದಾಗ ಕುಶಾನರ ಶ್ರೇಷ್ಠ ಅರಸ. ಏನಂತ ಹೇಳ್ಬೋದು ಅಂದಾಗ ಕುಶಾನರ ಶ್ರೇಷ್ಠ ಅರಸ, ವೀರ ಯೋಧ, ಕಲೆ ಮತ್ತು ಸಾಹಿತ್ಯದ ಪೋಷಕ. ಅದರ ಜೊತೆಗೆ ಏನಂತ ಹೇಳಾಗ್ತದ? ಬೌದ್ಧ ಧರ್ಮದ ಏನಂತ ಹೇಳ್ಬೋದ್ರಿ? ಯಾವ ಪಂಥದ ಪ್ರತಿಪಾದಕನಾಗಿದ್ದ ಕೇಳ್ಬೋದು. ಈ ಕೆಳಗಿನ ಕನಿಷ್ಕನು ಬೌದ್ಧ ಧರ್ಮದ ಯಾವ ಪಂಥದ? ನಿಮ್ಗೆ ಹೇಳಿದ್ನಿ, 2 ಪಂಥಗಳನ್ನ ಹೇಳಿದ್ ನಾನು. ಯಾವ ಪಂಥಗಳು ಅಂತ ಹೇಳಿ? ಬೌದ್ಧ ಧರ್ಮದಲ್ಲಿ ಕಂಡು ಬರುವಂತ 2 ಪಂಥಗಳು ಯಾವ್ದಂತ ಹೇಳಾಗ್ತದ? ಒಂದು ಮಹಾಯಾನ ಮತ್ತು ಹೀನಾಯಾನ. ಹಾಗಾದ್ರೆ ಕನಿಷ್ಕ ಯಾವ ಪಂಥದ ಪ್ರತಿಪಾದಕನಾಗಿದ್ದ ಕೇಳ್ತಾನೆ. ಹಾಗಾಗಿ ಬೌದ್ಧ ಧರ್ಮದ ಯಾವ ಪಂಥದ ಅಂತಂದಾಗ ಈತ ಮಹಾಯಾನ ಪಂಥದ ಪ್ರತಿಪಾದಕನಾಗಿದ್ದ ಅಂತ ನೋಡ್ತೀವಿ. ಪ್ರತಿಪಾದಕನಾದಂತ
ಪ್ರತಿಪಾದಕನಾಗಿ ಪೋಷಕನಾಗಿದ್ದ, ಬೌದ್ಧ ಧರ್ಮದ ಪೋಷಕನಾದಂತೆ ನಾವು ನೋಡ್ತೀವಿ. ಸುಮಾರು ಅಂಶಗಳಿಂದ ಈತನನ್ನ ಕರಿತೀವಿ. ಹಾಗಾಗಿ ಒಬ್ಬ ಉತ್ತಮ ಶ್ರೇಷ್ಠ ಅರಸ ಅಂತ ಹೇಳ್ಕಾರ ನಾವು ನೋಡ್ಲಾಗ್ತದೆ. ಇವನ ಕಾಲದಲ್ಲಿ ಈತನ ತನ್ನ 2ನೇ ರಾಜಧಾನಿಯನ್ನಾಗಿ ಯಾವುದನ್ನ ಮಾಡ್ಕೊಳ್ತಾನೆ ಅಂದಾಗ ಮಥುರಾವನ್ನ ಮಾಡ್ಕೊಳ್ತಾನೆ. ಮಥುರಾ ಈತನ ಕಾಲದ 2ನೇ ರಾಜಧಾನಿ. ಇದಕ್ಕಿಂತ ಮುಂಚೆ ಪೇಶಾವರ ಅಥವಾ ಪುರುಷಪುರ ಇವರ ಮೊದಲ ರಾಜಧಾನಿ ಆಗಿತ್ತು ಅಂತೇಳಿ ನಾವು ನೋಡ್ಲಾಗ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಎಸ್, ಹಾಗಾಗಿ ಅಲ್ಲಿ ನೋಡ್ತಾ ಹೋಗ್ತೀವಿ. ಬೌದ್ಧ ಧರ್ಮದ ಮಹಾಯಾನ ಪಂಥದ ಪ್ರತಿಪಾದಕನಾಗಿದ್ರಿಂದ ಕಾನಿಷ್ಕನನ್ನ ಏನಂತ ಕರಿತೀವಿ ಅಂತ ಹೇಳ್ರಿ ನೋಡೋಣ. ಕಾನಿಷ್ಕನನ್ನು ಕೂಡ ನಾವೇನಂತ ಕರಿತೀವಿ? 2ನೇ ಅಶೋಕ ಅಂತ ಕರಿತೀವಿ. ಹೌದಾ? ನೆನ್ಪಿಟ್ಕೊಡ್ರಿ, ಬಹಳಷ್ಟು ಸುಮಾರು ಬಾರಿ ಪ್ರಶ್ನೆ ಆಗಿದೆ. ಕನಿಷ್ಕನನ್ನ ಏನಂತ ಕರೀಲಾಗ್ತದೆ ಅಂದಾಗ 2ನೇ ಅಶೋಕ ಅಂತೇಳಿ ನಾವು ಕರಿತೀವಿ. ಹಾಗಾದ್ರ ಇದು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಆತ ಇನ್ನೊಂದು ತಿಳ್ಕೊಳ್ರಿ, ಬೌದ್ಧ ಧರ್ಮದ ಮಹಾಯಾನ ಪಂಥದ ಪ್ರತಿಪಾದಕ ಕಾನಿಷ್ಕ ಆದ್ರ ಇಲ್ಲಿ ಬೌದ್ಧ ಧರ್ಮದ ಹೀನಾಯಾನ ಅಂತ ಕರಿತೀವಿ. ಸಾರಿ, ಬೌದ್ಧ ಧರ್ಮದ ಒಂದು ಯಾವ್ದು ಅಂತ ಹೇಳಾಗ್ತದ? ಹೀನಾಯಾನ. ಹೌದಾ? ಮಹಾಯಾನ ಮತ್ತು ಹೀನಾಯಾನ ಅಂತ ಕರಿತೀವಿ. ಈ ಹೀನಾಯಾನ ಪಂಥದ ಪ್ರತಿಪಾದಕ ಯಾರಾಗಿದ್ದಂದ್ರ ಅಶೋಕ ಆಗಿದ್ದ. ನೆನ್ಪಿಟ್ಕೊಡ್ರಿ, ಅಶೋಕ ಆಗಿದ್ದ. ಮಹಾಯಾನ ಪಂಥದ್ದು ಕಾನಿಷ್ಕನಾದ್ರ ಹೀನಾಯನ ಪಂಥದ ಪ್ರತಿಪಾದಕ ಅಶೋಕನಾಗಿದ್ದ. ಹಾಗಾಗಿ ಅದು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ ಅಂತೇಳಿ ನಾವು ನೋಡ್ತೀವಿ. ವಿಶೇಷ ಏನಂತಂದಾಗ ಕನಿಷ್ಕ ಏನ್ ಮಾಡ್ತಾನ? ಅಧಿಕಾರಕ್ಕೆ ಬಂದ ನಂತರ ತನ್ನ ಎಷ್ಟನೇ ಯಾವ ವರ್ಷದಲ್ಲಿ ಅಂತ ಹೇಳ್ತೀವಿ? ಕ್ರಿಸ್ತಶಕ 78ರಲ್ಲಿ ಕಾನಿಷ್ಕ ಅಧಿಕಾರಕ್ಕೆ ಬಂದಿದ್ದರ ದ್ಯೋತಕವಾಗಿ, ಸಿಂಹಾಸನ ಸ್ವೀಕರಿಸಿದರ ದ್ಯೋತಕವಾಗಿ ಈತ ಒಂದು ವರ್ಷವನ್ನ ಆರಂಭ ಮಾಡ್ತಾನ. ಏನ್ಪ ಅಂದಾಗ ಶಾಲಿವಾನ ಶಕ ಸಂವತ್ಸರ ವರ್ಷ. ಕೇಳಿದಾನ, ಅದು ಕೂಡ ಪ್ರಶ್ನೆ ಆಗದ. ಏನ್ಪ ಅಂದಾಗ ಶಾಲಿವಾಹನ ಶಕ ಸಂವತ್ಸರ ಅಂತ ಕರಿತೀವಿ. ಸಂವತ್ಸರ ಅಂತೇಳಿ ನಾವು ಕರಿತೀವಿ. ಶಾಲಿವಾನ ಶಕ ಸಂವತ್ಸರ ಎಂಬ ವರ್ಷವನ್ನಾಗಿ ನಾಮಕರಣ. ಕೇಳ್ಬೋದು, ಶಾಲಿವಾನ ಶಕ ಸಂವತ್ಸರ ವರ್ಷ ಯಾವಾಗ ಆರಂಭಗೊಂಡಿತು ಅಂತ ಪ್ರಶ್ನೆ ಆಗಿದೆ ನಿಮ್ಗೆ. ಶಕ ವರ್ಷ ಯಾವಾಗ ಆರಂಭವಾಯ್ತು ಅಂದ್ರೆ ಕ್ರಿಸ್ತ ಶಕ 78ರಲ್ಲಿ ಆರಂಭಿಸಿದವರು ಕಾನಿಷ್ಕ ಆರಂಭಿಸಿದ. ಹೌದಾ? ಹಾಗಾಗಿ ಸುಮಾರು ಬಾರಿ ಪ್ರಶ್ನೆ, ಯಾದರ ದ್ಯೋತಕವಾಗಿ? ಅಧಿಕಾರಕ್ಕೆ ಬಂದ ದ್ಯೋತಕವಾಗಿ, ಸಿಂಹಾಸನವನ್ನ ಸ್ವೀಕರಿಸಿದರ ದ್ಯೋತಕವಾಗಿ ಸಾಮ್ರಾಜ್ಯ ಒಂದು ವರ್ಷವನ್ನ ಆರಂಭಿಸಿದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಕಾರ ನಾವು ನೋಡ್ಲಾಗ್ತದ ಅಂತ ಹೇಳ್ತೀವಿ. ಇದರ ಜೊತೆಗೆ ಏನಂತ ಹೇಳ್ತೀವಿ? ಅಧಿಕಾರಕ್ಕೆ ಬಂದ ಕಾನಿಷ್ಕ ಸಾಮ್ರಾಜ್ಯವನ್ನ ಭದ್ರಪಡಿಸಿಕೊಳ್ಳಲು, ನಿಮ್ಗೆ ಹೇಳಿದ್ ನಾನು, ಸುಮಾರು ಏನ್ ಮಾಡ್ತಾನಂತ ಹೇಳಾಗ್ತದ? ಯುದ್ಧಗಳನ್ನ ಮಾಡ್ತಾ ಹೋಗ್ತಾನ. ಸುಮಾರು ಯುದ್ಧಗಳನ್ನ ಇವನ ಕಾಲದಲ್ಲಿ ಆಗ್ತದ. ಹಾಗಾಗಿ ಅವನ ಯುದ್ಧಗಳಿಗೆ ನಾವೇನಂತ ಕರಿತೀವಿ? ಕಾನಿಷ್ಕನ ನಿಮಗೆ ಹೇಳ್ದಂಗ ದಿಗ್ವಿಜಯಗಳು. ಕಾನಿಷ್ಕನ ದಿಗ್ವಿಜಯಗಳು ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ. ಹೌದಾ? ಈ ಕಾನಿಷ್ಕನ ದಿಗ್ವಿಜಯಗಳು ಅಂದಾಗ ಮೊಟ್ಟ ಮೊದಲ ಬಾರಿಗೆ ಕಾನಿಷ್ಕ ಏನ್ ಮಾಡ್ತಾನಂದಾಗ ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡ್ತಾನೆ. ಕಾಶ್ಮೀರದ ಮೇಲೆ ಬಹುತೇಕ ವಾಯು ಭಾಗದಲ್ಲಿ ಆಳ್ವಿಕೆ ಮಾಡೋದ್ರಿಂದ ಮಥುರಾ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಹಾಗಾಗಿ ಅತ್ಯಂತ ಸುಂದರ ಪ್ರದೇಶವಾದ ಕಾಶ್ಮೀರದ ಮೇಲೆ ದಾಳಿ ಅಂತ ಕರಿತೀವಿ, ಅಥವಾ ಕಾಶ್ಮೀರ ದಾಳಿ ಅಂತೇಳಿ ಕರಿತೀವಿ. ಹಾಗಾಗಿ ಅಲ್ಲಿದ್ದಂತ ಒಂದು ಸರ್ವೇ ಸಾಮಾನ್ಯ ಅರಸರ ಮೇಲೆ ದಾಳಿ ಮಾಡಿ ಕಾಶ್ಮೀರನ್ನ ವಶಪಡಿಸಿಕೊಳ್ತಾನೆ. ಹಾಗಾಗಿ ಈ ಕಾಶ್ಮೀರನ್ನ ವಶಪಡಿಸಿಕೊಂಡೋದರ ಬಗ್ಗೆ ಕೆಲವೊಂದಿಷ್ಟು ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಈ ಕಾಶ್ಮೀರನ್ನ ಕಾನಿಷ್ಕ ವಶಪಡಿಸಿಕೊಂಡಂತಂದಾಗ ಅಲ್ಲಿ ಇದರ ಬಗ್ಗೆ, ಈ ಕಾಶ್ಮೀರದ ಬಗ್ಗೆ ನಿಮ್ಮ ದಿವಂಗತ ಪ್ರಧಾನಿಯಾದಂತ ಭಾರತದ ಮೊದಲ ಪ್ರಧಾನಿಯಾದಂತ ಯಾರಂತ ಹೇಳ್ತೀವಿ? ಜವಾಹರ್ಲಾಲ್ ನೆಹರು ಅಂತ ಕರಿತೀವಿ. ಹೌದಾ? ಜವಾಹರ್ಲಾಲ್ ನೆಹರು ಅವರ ರಚಿಸಿದ ಒಂದು ಕೃತಿಯನ್ನ ನಾವು ನೋಡ್ತೀವಿ. ಯಾವ ಕೃತಿ ಅಂತ ಹೇಳಾಗ್ತದೆ ಹೇಳ್ರಿ ನೋಡೋಣ. ಜವಾಹರ್ಲಾಲ್ ನೆಹರು ರಚಿಸಿದ ಒಂದು ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಕರಿತೀವಿ. ಹೌದಾ? ಈ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯಲ್ಲಿ ಏನ್ ಮಾಡ್ತಾನಂದಾಗ ಈ ಕಾಶ್ಮೀರದ ಬಗ್ಗೆ ವರ್ಣನೆಯನ್ನ ಕೊಡ್ತಾನೆ. ಏನಂತ ವರ್ಣನೆ ಕೊಡ್ತಾನ? ಕಾಶ್ಮೀರ ಇದು ಏನಂತ ಹೇಳಾಗ್ತದ? ಭಾರತದ ಸುಂದರ ನವಿಲು ಅಂತ ಹೇಳ್ತಾರೆ ಬಣ್ಣನೆಯನ್ನ ಮಾಡಿದ್ದಾರೆ. ಭಾರತದ ಸುಂದರವಾದಂತ ಏನಂತ ಕರೀತಾನೆ? ನವಿಲು ಅಂತೇಳಿ ಕರೀತಾನೆ. ಹಾಗಾಗಿ
ಅಷ್ಟೊಂದು ಒಂದು ಅಂದ ಚಂದಕ್ಕೆ ಅಥವಾ ಒಂದು ಸೃಷ್ಟಿಗೆ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರಾಂತ ಪ್ರದೇಶ ಕಾಶ್ಮೀರ ಆಗಿರ್ತದ. ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರ ಪ್ರಕೃತಿಯ ಸೌಂದರ್ಯಕ್ಕೆ, ಪ್ರಕೃತಿಯ ಒಂದು ಸೌಂದರ್ಯಕ್ಕೆ ಮರುಳಾದಂತ ಈ ಒಂದು ಕಾನಿಷ್ಕ ಯಾವುದನ್ನ ವಶಪಡಿಸಿಕೊಂಡ? ಕಾಶ್ಮೀರನ್ನ ವಶಪಡಿಸಿಕೊಂಡ ಅಂತೇಳಿ ನಾವು ನೋಡ್ತೀವಿ. ಪ್ರಕೃತಿಯ ಸೌಂದರ್ಯ ಪ್ರಿಯನಾಗಿದ್ದನು ಅಂತ ಹೇಳ್ಕರ ನಾವು ಹೇಳ್ಬೋದು ಕಾನಿಷ್ಕನನ್ನ. ಹಾಗಾಗಿ ಕಾನಿಷ್ಕ ಒಂದು ಕಾಶ್ಮೀರನ್ನ ವಶಪಡಿಸಿಕೊಂಡ. ಈ ಒಂದು ಕಾಶ್ಮೀರನ್ನ ವಶಪಡಿಸಿಕೊಂಡಿದ್ದರ ಬಗ್ಗೆ, ಕಾನಿಷ್ಕ ಕಾಶ್ಮೀರ ವಶಪಡಿಸಿಕೊಂಡಿದ್ದರ ಬಗ್ಗೆ ಒಂದು ತರಂಗಿಣಿ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಯಾರು ರಚನೆ ಮಾಡಿದ್ದು? ಕಲ್ಲನ. ಹೌದಾ? ಸುಮಾರು ಬಾರಿ ಪ್ರಶ್ನೆ ಆಗ್ಯದ. ಕಾನಿಷ್ಕ ಕಾಶ್ಮೀರನ್ನ ವಶಪಡಿಸಿಕೊಂಡಿರೋದ್ರ ಬಗ್ಗೆ ಯಾವ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ? ಕಲ್ಲನ ರಾಜತರಂಗಿಣಿ. ಯಾವ ಭಾಷೆ ಅಲ್ಲದ? ಸಂಸ್ಕೃತ ಭಾಷೆ ಅಲ್ಲದ ಅಂತ ಹೇಳ್ಕರ ನಾವು ನೋಡ್ತೀವಿ. ಹೌದಾ? ಸಂಸ್ಕೃತ ಭಾಷೆಯಲ್ಲಿ ಇರುವಂತ ರಾಜತರಂಗಿಣಿ ಕೃತಿಯನ್ನ ನಾವು ನೋಡ್ತಾ ಹೋಗ್ತೀವಿ ಕೆಲವೊಂದಿಷ್ಟು. ಹಾಗಾಗಿ ಅದು ಕೂಡ ನಾವಲ್ಲಿ ನೋಡ್ತೀವಿ. ಇದರ ಜೊತೆಗೆ ಇದೇ ಕಾಶ್ಮೀರದಲ್ಲಿ ಕನಿಷ್ಕ ಏನ್ ಮಾಡ್ತಾನಂತೀವಿ, ಒಂದು ನಗರವನ್ನ ನಿರ್ಮಾಣ ಮಾಡಿದ. ಕಾನಿಷ್ಕಪುರ ನಗರವನ್ನ ನಿರ್ಮಾಣ ಮಾಡಿದ. ಕಾನಿಷ್ಕಪುರ ಎಂಬ ನಗರ ನಿರ್ಮಿಸಿದ ಈ ಒಂದು ಕಾಶ್ಮೀರದಲ್ಲಿ. ಅದರ ಜೊತೆಗೆ ಇದೇ ಕಾಶ್ಮೀರದಲ್ಲಿ ಕಾನಿಷ್ಕ ತನ್ನ ಆಳ್ವಿಕೆ ಕಾಲದಲ್ಲಿ 4ನೇ ಬೌದ್ಧ ಸಮ್ಮೇಳನ, ಹೌದಾ, 4ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದ. ಬೌದ್ಧ ಸಮ್ಮೇಳನವನ್ನು ಕೂಡ ಈತ ಏರ್ಪಡಿಸಿದ ಅಂತೇಳಿ ನಾವು ನೋಡ್ಲಾಗ್ತದೆ. 4ನೇ ಬೌದ್ಧ ಸಮ್ಮೇಳನವನ್ನು ಕೂಡ ಈತ ಏರ್ಪಡಿಸಿದ. ಎಷ್ಟಲ್ಲಿ? ಕ್ರಿಸ್ತ ಶಕ. ಅವೆಲ್ಲ ಮೊದಲಿನ ಕ್ರಿಸ್ತ ಪೂರ್ವ ಇದ್ದು 3 ಸಮ್ಮೇಳನ. ಇದು ಕ್ರಿಸ್ತ ಶಕ ಎಷ್ಟಂತ ಹೇಳ್ತೀವಿ? 100ರಲ್ಲಿ ಅಥವಾ 1ನೇ ಶತಮಾನ ಅಂತ 101 ಅಂತ ಕರಿತೀವಿ. ಬಟ್ 100ರಲ್ಲಿ 1ನೇ ಶತಮಾನದಲ್ಲಿ ಅಥವಾ 1ನೇ ಶತಮಾನ ಅಂತೇಳಿ ನಾವು ಕರಿತೀವಿ. ಒಂದು ಕಾಶ್ಮೀರ 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ಏರ್ಪಡಿಸಿದ ಅಂತ ಹೇಳಿದೆ ನಮಗ? ಕಾಶ್ಮೀರದ ಕುಂಡಲವನ ಅಂತ ಕರ್ಕಾರ ನಾವು ನೋಡ್ತೀವಿ. ಈ ಕುಂಡಲವನದಲ್ಲಿ ಏನ್ ಮಾಡ್ತಾನ? ಬೌದ್ಧ ಸಮ್ಮೇಳನ ಏರ್ಪಡಿಸಿದ. ಇದರ ಅಧ್ಯಕ್ಷನ್ನ ವಹಿಸ್ಕೊಂಡವನು ಯಾರಂತ ಹೇಳ್ತೀವಿ? ಅಧ್ಯಕ್ಷತೆಯನ್ನು ವಹಿಸ್ಕೊಂಡವನು ವಸುಮಿತ್ರ ಅಂತ ಹೇಳ್ಕಾರ ನಾವು ನೋಡ್ತೇವೆ. ಹೌದಾ? ವಸುಮಿತ್ರ ಇದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ದ ಅಂತ ಹೇಳ್ಕಾರ ನಾವು ನೋಡ್ಲಾಗ್ತದ. ಅಲ್ಲಿ ನಿಮ್ಗ ಹೇಳಿದ್ದೆ ಅಂತ ಹೇಳ್ತೇವೆ. ಹೌದಾ? ಇದು ಕೂಡ ನಾವು ನೋಡ್ತೀವಿ. ಇನ್ನು ಬಹುತೇಕ ಒಂದು ಬೇಸಿಗೆ ದಿನಗಳನ್ನ ಕನಿಷ್ಕ ಎಲ್ಲಿ ಕಳೀತಾ ಇದ್ದ ಅಂತ ಹೇಳಾಗ್ತದ? ಕಾಶ್ಮೀರದಲ್ಲಿ. ಯಾಕಂದ್ರೆ ಬಹಳಷ್ಟು ತಂಪಾದ ವಾತಾವರಣ ಹೊಂದಿತ್ತು. ಹಾಗಾಗಿ ಬೇಸಿಗೆ ದಿನಗಳನ್ನ ಕಾನಿಷ್ಕ ಈ ಒಂದು ಕಾಶ್ಮೀರದಲ್ಲಿ ಕಳೀತಿದ್ದ ಅಂತೇಳಿ ನಾವು ನೋಡ್ತಾ ಹೇಳಾಗ್ತದ. ಇದಿಷ್ಟು ಅಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ಈತ ಮೊದಲನೇ ದಾಳಿಯಾಗಿ ಕಾಶ್ಮೀರನ್ನು ನೋಡ್ತೀವಿ. ಇನ್ನ ಪ್ರಮುಖವಾಗಿ 2ನೇ ದಾಳಿಯಾಗಿ ಯಾವುದನ್ನ ನೋಡ್ತೀವಿ ಅಂದಾಗ, ಈತ ಅಧಿಕಾರದಲ್ಲಿದ್ದಾಗ ಮತ್ತೊಂದು ದಾಳಿಯನ್ನ ಮಾಡ್ತಾನ. ಮಗಧ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಯಾವುದರ ಮೇಲೆ? ಮಗಧ್. ಈ ಮಗಧ್ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿದ್ದಂತ ಮಗಧ ಸಾಮ್ರಾಜ್ಯದಿದ್ದಂತ ಯಾವುದನ್ನ ವಶಪಡಿಸ್ಕೊತಾನ? ಪಾಟಲಿಪುತ್ರವನ್ನ ವಶಪಡಿಸಿಕೊಂಡ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಪಾಟಲಿಪುತ್ರವನ್ನ ವಶಪಡಿಸಿಕೊಂಡು ಅಲ್ಲಿ ಈ ಪಾಟಲಿಪುತ್ರದಲ್ಲಿ ಇದ್ದಂತ ಒಬ್ಬ ಬೌದ್ಧ ಸನ್ಯಾಸಿ ಅಂತ ಕರಿತೀವಿ. ಬೌದ್ಧ ಸನ್ಯಾಸಿಯಾದಂತ ಯಾರನ್ನ ಹಿಡ್ಕೊಂಡು ತನ್ನ ಆಸ್ಥಾನಕ್ಕೆ ತರ್ತಾನಂದಾಗ ಬೌದ್ಧ ಸನ್ಯಾಸಿಯಾದ ಅಶ್ವಘೋಷ ಅಂತ ಕರಿತೀವಿ. ಅಶ್ವಘೋಷನನ್ನ ತನ್ನ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ತಾನಂತ ಹೇಳಾಗ್ತದೆ. ಹಾಗಾಗಿ ಕೇಳ್ಬೋದು, ಅಶ್ವಘೋಷ ಪ್ರಸಿದ್ಧ ಒಬ್ಬ ಬೌದ್ಧ ಸನ್ಯಾಸಿ ಅಥವಾ ಕವಿ ಯಾರ ಆಸ್ಥಾನದ ಕವಿಯಾಗಿದ್ದ ಅಂದಾಗ ಕಾನಿಷ್ಕನ ಆಸ್ಥಾನದ ಕವಿಯಾಗಿದ್ದ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಅದನ್ನು ನೋಡ್ತೀವಿ. ಈ ಬೌದ್ಧ ಸನ್ಯಾಸಿಯ ಒಂದು ಅಶ್ವಘೋಷನ ಪ್ರಭಾವದಿಂದ ಕನಿಷ್ಕ ಮೂಲತಃ ಯಾವ ಧರ್ಮೀಯನಾಗಿದ್ದ ಅಂತಂದಾಗ ಶೈವ ಧರ್ಮೀಯನಾಗಿದ್ದ. ಹೌದಾ? ಯಾಕಂದ್ರೆ ಇವನ ತಂದೆ ಯಾರು? 2ನೇ ಕಾಡಪೈಸಸ್ ಅಥವಾ ಕಾಡಪೈಸಸ್ ಶಿವನ ಆರಾಧನೆಯಾಗಿ ಮುದ್ರೆಗಳ ಮೇಲೆ ಶಿವನ ಚಿತ್ರಣ ಮೂಡಿಸ್ತಾ ಇದ್ದ. ಹಾಗಾಗಿ ಈತನ ವಂಶ ಪರಂಪರೆ, ಈತನು ಕೂಡ ಶೈವ ಸಂತತಿಗೆ ಸೇರಿದ. ಆದ್ರ ಈ ಅಶ್ವಘೋಷನ ಪ್ರಭಾವದಿಂದ ಶೈವ ಧರ್ಮವನ್ನ ತ್ಯಜಿಸಿ ಯಾವ ಧರ್ಮ ಸ್ವೀಕಾರ ಮಾಡ್ತಾನ? ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದು ಕೂಡ ಈತ 2ನೇ ದಾಳಿ ಮಗಧ ಮೇಲೆ ಅಂತ ಹೇಳಿ
ನಾವು ನೋಡ್ತೀವಿ. ಈತನ ಮತ್ತೋರ್ವ ದಾಳಿ ಯಾವ್ದಂತ ಹೇಳಾಗ್ತದ, ಈ ಒಂದು ಕ್ಷತ್ರಪರನ್ನ ಸೋಲಿಸ್ತಾನೆ. ಕ್ಷತ್ರಪರ ಮೇಲೆ ದಾಳಿ, ಕ್ಷತ್ರಪರು ಅಂತ ಕರಿತೀವಿ. ಯಾರು ಕ್ಷತ್ರಪರು ಅಂತಂದ್ರೆ ಯಾರಂತ ಹೇಳಿದೆ ನಿಮಗೆ? ಕ್ಷತ್ರಪರು ಅಂದ್ರೆ ಶಕರು, ಹೌದಾ? ಅದನ್ನ ಹೇಳಿದ್ದೆ ನಿಮ್ಗೆ ಹೇಳ್ಬೇಕಾದ್ರೆ. ಕ್ಷತ್ರಪರು ಅಂದ್ರೆ ಶಕರು. ಕ್ಷತ್ರಪರು ಅಂದ್ರೆ ಏನು ಅರ್ಥ ಸೂಚಿಸ್ತದ? ಗವರ್ನರ್ ಅಥವಾ ರಾಜ್ಯಪಾಲರು ಅಂತ ಸೂಚಿಸ್ತದೆ. ಹಾಗಾಗಿ ಕ್ಷತ್ರಪರಾದ ಶಕರನ್ನ ಸೋಲಿಸಿ ಆ ಕ್ಷತ್ರಪರಿಂದ ಏನ್ ಮಾಡ್ತಾನೆ ಅಂತೀವಿ? ಪಂಜಾಬ್ ಮತ್ತು ಮಥುರಾವನ್ನ ವಶಪಡಿಸ್ಕೊಳ್ತಾನೆ. ಯಾವ್ದನ್ನ? ಪಂಜಾಬ್ ಮತ್ತು ಯಾವ್ದಂತ ಹೇಳ್ತೀವಿ? ಮಥುರಾ ಪ್ರದೇಶವನ್ನ ವಶಪಡಿಸಿಕೊಂಡ. ಮಥುರಾ ಪ್ರದೇಶವನ್ನ ವಶಪಡಿಸಿಕೊಂಡ ಅಂತೇಳಿ ನಾವು ನೋಡ್ಲಾಗ್ತ ಅಂತ ಹೇಳ್ತೀವಿ. ಇದಿಷ್ಟು ಆತನ ಪ್ರಮುಖ ದಾಳಿ. ಇದರ ಜೊತೆಗೆ ಮತ್ತೋರ್ವ ದಾಳಿಯಾದಂತ ಯಾವ ಪ್ರದೇಶದ ಮೇಲೆ ಅಂತಂದಾಗ, ಈತನು ಮತ್ತೆ ಯಾರ ಮೇಲೆ ಅಂತ, ಪಾರ್ಥಿನಿಯರ ಮೇಲೆ ದಾಳಿಯನ್ನ ಮಾಡಿ. ಪಾರ್ಥಿನಿಯರು ಅಂತ ಕರಿತೀವಿ. ಈ ಪಾರ್ಥಿನಿಯರ ಮೇಲೆ ದಾಳಿ ಮಾಡಿ ಏನ್ ಮಾಡ್ತಾನ? ಪಾರ್ಥಿನಿಯರಿಂದ ಯಾವ ಪ್ರದೇಶವನ್ನ ಅಂದ್ರೆ ಸಿಂಧ್ ಪ್ರದೇಶವನ್ನ ವಶಪಡಿಸಿಕೊಂಡ. ಸಿಂಧ್ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ ಅಂತ ಹೇಳಿ ಸುಮಾರು ತನ್ನ ಸಾಮ್ರಾಜ್ಯವನ್ನ ಭದ್ರಪಡಿಸಿಕೊಳ್ಳಲು ಹಲವಾರು ಯುದ್ಧಗಳನ್ನ ಮಾಡಿ ತನ್ನ ಸುತ್ತಮುತ್ತಲಿನ ಸಾಮಾನ್ಯ ಅಥವಾ ಬಹುತೇಕ ರಾಜರನ್ನ ಸೋಲಿಸಿ ಸಾಮ್ರಾಜ್ಯಕ್ಕೆ ಭದ್ರತೆಯನ್ನು ಒದಗಿಸಿಕೊಟ್ಟ ಕೀರ್ತಿ ಈ ಒಂದು ಕಾನಿಷ್ಕನಿಗೆ ಸಲ್ತದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈತನ ಅತ್ಯಂತ ಪ್ರಮುಖ ದಾಳಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಅತ್ಯಂತ ಪ್ರಮುಖ ದಾಳಿಯಾಗಿ ಯಾವ್ದು ನೋಡ್ತೀವಿ ಅಂದಾಗ ನಿಮ್ಗೆ ಹೇಳಿದ್ದೆ ನಾನು, ಈತ ಅತ್ಯಂತ ಪ್ರಮುಖ ದಾಳಿ ಈತನ ತಂದೆ ಯಾರಂತ ಹೇಳ್ತೀವಿ? ಎರಡನೇ ಕಾಡಪೈಸಸ್, ವಿಮಾ ಕಾಡಪೈಸಸ್ ಯಾರ ಕೈಯಲ್ಲಿ ಸೋತೋಗಿದ್ದ? ಚೀನಿಯರ ಕೈಯಲ್ಲಿ ಸೋತಿದ್ದ. ಹಾಗಾಗಿ ಈತನ ಅತ್ಯಂತ ಪ್ರಮುಖ ದಾಳಿ ಯಾವುದು? ಚೀನಾದ ಮೇಲೆ ದಾಳಿ ಅಂತ ಹೇಳ್ತೀವಿ. ಚೀನಾದ ಮೇಲೆ ದಾಳಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಏನಪ್ಪಾ ಹಿಂಗಂದಾಗ, ಬಹುತೇಕ ಎರಡನೇ ಕಾಡಪೈಸಸ್ನ ಕಾಲದಲ್ಲಿ ಏನಾಗಿತ್ತಂದಾಗ ಪಾರಂಪರ್ಯಗತವಾಗಿ ಏನನ್ನ ಕೊಡೋದು ಮುಂದುವರೆದಿತ್ತು ಅಂತ ಹೇಳಿದ್ದೆ ನಿಮಗ? ಕಪ್ಪ ಕಾಣಿಕೆ ಕೊಡುವುದು ಮುಂದುವರೆದಿತ್ತು, ಹೌದಾ? ಆದ್ರ ಈ ಕಪ್ಪ ಕಾಣಿಕೆಯನ್ನ ಕೊಡುವುದನ್ನ ಯಾರ ವಿರೋಧ ವ್ಯಕ್ತಪಡಿಸ್ತಾರಂದಾಗ ಕಾನಿಷ್ಕ ವಿರೋಧ ವ್ಯಕ್ತಪಡಿಸ್ತಾನೆ. ಯಾಕಂತ ತಾನೊಬ್ಬ ಪ್ರಸಿದ್ಧ ಬಲಿಷ್ಠ ಅರಸನಾಗಿದ್ದರಿಂದ ಇದನ್ನ ವಿರೋಧಿಸಿ ಏನ್ ಮಾಡ್ತಾನಂದಾಗ ಆ ಒಂದು ತನ್ನ ರಾಯಭಾರಿಯನ್ನ ಚೀನಾ ದೇಶಕ್ಕೆ ಕಳಿಸ್ಕೊಡ್ತಾನೆ. ತನ್ನ ರಾಯಭಾರಿಯನ್ನ ಏನ್ ಮಾಡ್ತಾನಂದಾಗ ಕಾನಿಷ್ಕ ಚೀನಾ ದೇಶಕ್ಕೆ ಕಳಿಸ್ಕೊಡ್ತಾನೆ. ಏನು ಕಳಿಸ್ಕೊಡ್ತಾನಂದಾಗ ಇಲ್ಲಿ ಯಾಕಂದಾಗ ಒಂದು ಚೀನಾದಿಂದ ಸೋತ ಈತನ ತಂದೆ ಯಾರಂತ ಹೇಳಾಗ್ತದ? ಎರಡನೇ ಕಾಡಪೈಸಸ್ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಎರಡನೇ ಕಾಡಪೈಸಸ್ ಅಂತ ಕರೆದಾಗ ಎರಡನೇ ಕಾಡಪೈಸಸ್ ಅಂತ ಕರೆದಾಗ ಈತನ ತನ್ನ ತಂದೆಯ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕಾಗಿರ್ತದ. ಹಾಗಾಗಿ ಪುನಃ ಈತನು ಅವರಿಂದ ಕಪ್ಪು ಕಾಣಿಕೆ ಕೊಡೋದು ಬೇಡ, ನಾ ಬಲಿಷ್ಠ ರಾಜ ಇದ್ದೀನಿ, ಸರ್ವಶ್ರೇಷ್ಠ ಅಧಿಕಾರಿ ಇದ್ದೀನಿ, ಆಮೇಲೆ ಸಮರ್ಥ ದೊರೆ ಇದ್ದೀನಿ ಅಂತ ತಿಳ್ಕೊಂಡ ಅವ್ರಿಗೆ ಕಪ್ಪು ಕಾಣಿಕೆ ಕೊಡೋದನ್ನ ನಿಲ್ಲಿಸಾಕ ತನ್ನ ರಾಯಭಾರಿಗೆ ಒಂದು ಸುತ್ತೋಲೆಯನ್ನ, ಒಂದು ಪತ್ರವನ್ನ ಬರೆದು ಕೊಟ್ಟು ಚೀನಾದ ರಾಜನಿಗೆ ಕಳಿಸ್ಕೊಡ್ತಾನ. ಆ ಚೀನಾದ ರಾಜ ಯಾರಿದ್ರ ಅಂತ ಹೇಳಾಗ್ತದ? ನಮಗೆ ಹೇಳ್ದಂಗ ಯಾರಿದ್ರ? ಅವನ ಒಂದು ಪಾನ್ ಚಾವೋ ಅಂತ ಕರಿತೀವಿ, ಹೌದಾ? ಪಾನ್ ಚಾವೋ ಎಂಬ ಚೀನಾದ ರಾಜ ಇದ್ದ. ಈತನಿಗೆ ತನ್ನ ರಾಯಭಾರಿಯನ್ನ ಕಳಿಸ್ಕೊಡ್ತಾನೆ ಚೀನಾ ದೇಶಕ್ಕೆ. ಏನಂತ ಆ ಪತ್ರದಲ್ಲಿ ಏನಂತ ಬರೆದು ಕಳಿಸ್ತಾನಂತಂದಾಗ, ನಾನು ದೇವಪುತ್ರನಿದ್ದೀನಿ. ಯಾವ ಪುತ್ರ? ದೇವಪುತ್ರ. ನಾವು ಒಬ್ಬ ದೈವಿ ಪುರುಷನಾದಂತ ದೇವಪುತ್ರನಿದ್ದೀನಿ. ಹಾಗಾಗಿ ಯಾರಿಗೆ ಸಮಾನ ಅಂತಂದಾಗ ಚೀನಾ ರಾಜನಿಗೆ ಸಮನಾಗಿದ್ದೇನೆ. ಚೀನಾ ರಾಜನಿಗೆ ಸಮನಾಗಿದ್ದೇನೆ ಅಂತ ಹೇಳ್ತಾನೆ. ಚೀನಾ ರಾಜನಿಗೆ ಸಮನಾಗಿದ್ದೇನೆ. ಹಾಗಾಗಿ ನಾ ಏನು ಕೊಡಂಗಿಲ್ಲ ನಿಮ್ಗಂದಾಗ ಕಪ್ಪ ಕಾಣಿಕೆಯನ್ನ ಕೊಡಂಗಿಲ್ಲ, ಕಪ್ಪ ಕಾಣಿಕೆಯನ್ನ ಕೊಡಂಗಿಲ್ಲ ಅಂತ ಹೇಳ್ತಾನ. ಆದ್ರ ಜೊತೆಗೆ ಮತ್ತೊಂದು ಹೇಳ್ತಾನ, ನಾನು ದೇವಪುತ್ರ ಇದ್ದೀನಿ, ಚೀನಾದ ರಾಜನಿಗೆ ಸಮಾನವಾಗಿದ್ದೀನಿ, ಕಪ್ಪ ಕಾಣಿಕೆಯನ್ನ ಕೊಡುವುದಿಲ್ಲ. ಇದರ ಜೊತೆಗೆ ಮತ್ತೇನಂತ ಹೇಳಾಗ್ತಾನಂತ ಹೇಳ್ತೀವಿ, ಚೀನಿಯ ರಾಜನಾದಂತ ಪಾಂಚಾವು ನೀನು ಏನ್ ಮಾಡ್ಬೇಕಂದಾಗ ನನಗೆ ನಿನ್ನ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡಬೇಕು ಅಂತ ಒಂದು ಏನ್ ಹೇಳ್ತಾನ, ಸುತ್ತೋಲೆಯನ್ನ ಹೊರಡಿಸಿ ಕಳಿಸಿ ಬಿಟ್ಟು ಬಿಡ್ತಾನೆ. ಅವಾಗ ಬಹಳ ಸಿಟ್ಟು ಬಂದು ಬಿಡ್ತದ. ಯಾರಿಗೆ? ಪಾಂಚಾವನಿಗೆ. ಅಲ್ಲ, ನಿನ್ನ ತಂದೆ ಸೋತು ನನ್ನ ಕೈಯಲ್ಲಿ ಸುಮಾರು ವರ್ಷಗಳ ಕಾಲ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತಿಯನ್ನು ಸೂಚಿಸಿದಾನ, ನೀನು ನನಗೆ ಸಮಾನ ಆಗಿದಿ,
ಅಷ್ಟ ಬಲಿಷ್ಠನಾಗಿದಿ, ನನ್ನ ಮಗಳನ್ನ ನಿನಗ್ ಕೊಡುವಂತ ಒಂದು ಓಲೆಯಲ್ಲಿ ಬರೆದು ಕಳಿಸ್ತಿ ಅಂತಂದಾಗ ಇವೆಲ್ಲವುಗಳನ್ನ ಕಂಡಂತ ಪಾಂಚವ ಏನ್ ಮಾಡ್ತಾನೆ, ಮೊಟ್ಟ ಮೊದಲು ಸಂದೇಶವನ್ನ ಕಳಿಸಿದಂತ ಯಾರನ್ನ ಬಂಧಿಸ್ತಾನ ಅಂತ ಹೇಳಾಗ್ತದ, ರಾಯಭಾರಿಯನ್ನ ಬಂಧಿಸಿ ಜೈಲಿಗೆ ಹಾಕಿದ ನಂತರ ಪುನಃ ಏನ್ ಮಾಡ್ತಾನ, ಮತ್ತೆ ಯಾರ ಮೇಲೆ ದಾಳಿ ಬರ್ತಾನ, ಕಾನಿಷ್ಕನ ಮೇಲೆ ದಾಳಿಗೆ ಬರ್ತಾನೆ. ಅವಾಗ ಕಾನಿಷ್ಕನ ಮೇಲೆ ಈ ಒಂದು ಯಾರ ದಾಳಿಗೆ ಬರ್ತಾರ, ಪಾಂಚವು ದಾಳಿಗೆ ಬರ್ತಾನ. ದಾಳಿಗೆ ಬಂದಾಗ ಈ ದಾಳಿಯಲ್ಲಿ ಸಂಪೂರ್ಣವಾಗಿ ಏನಾಗ್ತದೆ ಅಂದಾಗ ಪಾಂಚಾವನ ಕೈಯಲ್ಲಿ ಯಾರು ಸೋತೋಗ್ಬಿಡ್ತಾರ ಅಂದಾಗ ಕಾನಿಷ್ಕ ಸೋತೋಗ್ಬಿಡ್ತಾನೆ. ಹಾಗಾಗಿ ಸೋತು ಮತ್ತೆ ಮುಖಭಂಗನಾದಂತ ಕಾನಿಷ್ಕ ಮತ್ತೆ ಏನ್ ಮಾಡ್ತಾನ, ಕಪ್ಪ ಕಾಣಿಕೆ ಕೊಡುವುದನ್ನ ಮುಂದುವರಿಸ್ತಾನೆ. ಅಂದ್ರೆ ಬಹಳಷ್ಟು ಚೀನಿಯ ರಾಜ ಪ್ರಬಲನಾಗಿದ್ದ, ಅವನ ಕೈಯಲ್ಲಿ ಸೋತೋಗ್ತಾನೆ. ಆದ್ರೂ ಕೂಡ ಹೆಂಗಾದ್ರೂ ಮಾಡಿ ಚೀನಿಯರನ್ನ ಸೋಲಿಸ್ಬೇಕು ಅಂತ ತಿಳ್ಕೊಂಡ ಸುಮಾರು ಒಂದು ಶತಾಯಗತಾಯ ಪ್ರಯತ್ನವನ್ನ ಯಾರು ಮಾಡ್ತಾರ ಅಂತ ಹೇಳಾಗ್ತದ, ಈ ಒಂದು ಕಾನಿಷ್ಕ ಮಾಡ್ತಾನ. ಕೊನೆಗೆ ಇತ್ತ ಪಾಂಚಾವು ಮರಣದ ನಂತರ ಪಾಂಚಾವು ಅಂತ ಕರಿತೀವಿ, ಈ ಪಾಂಚಾವನ ಮರಣದ ನಂತರ ಅವನ ಮಗ ಅಧಿಕಾರಕ್ಕೆ ಬರ್ತಾನ. ಫಾನ್ ಯಂಗ್ ಅಂತ ಕರಿತೀವಿ. ಯಾರಂತ ಕರಿತೀವಿ? ಫಾನ್ ಯಂಗ್ ಅಂತ ಕರಿತೀವಿ. ಹಾಗಾಗಿ ಫಾನ್ ಯಂಗ್ ಅಧಿಕಾರಕ್ಕೆ ಬಂದ ನಂತರ ಪಾಂಚಾವನಿಗಿಂತ ಸಮರ್ಥನಾಗಿರ್ಲಿಲ್ಲ, ಈತೊಬ್ಬ ಅಸಮರ್ಥ ಅರಸನಾಗಿದ್ದ. ಹಾಗಾಗಿ ಈತನ ಮೇಲೆ ಪುನಃ ಸೇಡನ್ನ ಇಟ್ಟುಕೊಂಡಂತ ಯಾರಪ್ಪ ಅಂದಾಗ ಕಾನಿಷ್ಕ ಏನ್ ಮಾಡ್ತಾನ, ಎರಡನೇ ಬಾರಿ ದಾಳಿಯನ್ನ ಮಾಡ್ತಾನೆ. ಎರಡನೇ ಬಾರಿ ದಾಳಿ ಮಾಡಿ ಪುನಃ ಯಾರನ್ನ ಸೋಲಿಸಿ ಹಾಕ್ತಾನ, ಫಾನ್ ಯಂಗನನ್ನ ಸೋಲಿಸಿ ಹಾಕಿ ತನ್ನ ಪೂರ್ವಜರ ಮೇಲಿನ ಸೋಲಿನ ಸೀಡನ್ನ ಹಾಗೂ ತನ್ನ ಸೋಲಿನ ಸೀಡನ್ನ ಒಂದು ಚೀನಾ ರಾಜರಿಂದ ತೀರಿಸ್ಕೊಳ್ತಾನೆ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಬಹುತೇಕ ಒಂದು ಏನಂತ ಹೇಳಾಗ್ತದ, ಈ ಸೋಲಿಸಿದ ಪಾಂಚವ ಮತ್ತು ಅನೇಕ ಕೈದಿಗಳನ್ನ ಸೆರೆ ಹಿಡಿದು ತಂದು ತನ್ನ ಸಾಮ್ರಾಜ್ಯದ ಜೈಲಿನಲ್ಲಿ ಸೆರೆಮನದಲ್ಲಿ ಯಾರು ಹಾಕ್ತಾರಂತ ಹೇಳ್ತೀವಿ, ಕಾನಿಷ್ಕ ಫಾನ್ ಯಂಗನನ್ನ ಹಾಕ್ತಾನ, ಒಂದು ಪಾಂಚವನ ಮಗನಾದ ಈತನನ್ನ. ಇದರ ಜೊತೆಗೆ ಕೆಲವೊಂದಿಷ್ಟು ಚೀನಾದ ಪ್ರದೇಶಗಳಾದ ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನ. ಚೀನಾದ ಪ್ರದೇಶಗಳಾದ ಕೆಲವು ಪ್ರದೇಶಗಳಂತಂದಾಗ ಅಲ್ಲಿ ಚೀನಾದ ಕೆಲವೊಂದಿಷ್ಟು ಪ್ರದೇಶಗಳಾದಂತ ಯಾವ್ದಂತ ಹೇಳಾಗ್ತದ, ಈ ಒಂದು ಚೀನಾದ ಪ್ರದೇಶಗಳಂತ ತಾಷ್ಕೆಂಡ ಅಂತ ಕರಿತೀವಿ. ತಾಷ್ಕೆಂಡ ಪ್ರದೇಶವನ್ನ, ಅದರ ಜೊತೆಗೆ ಕ್ಯಾಶ್ಗರ್ ಅಂತ ಕರಿತೀವಿ. ಕ್ಯಾಶ್ಗರ್, ತಾಷ್ಕೆಂಡ, ಕ್ಯಾಶ್ಗರ್, ಯಾರ್ಕಂಡ, ಕೋಟಾನ್ ಪ್ರಾಂತ್ಯಗಳನ್ನ ಗೆದ್ದು, ಆಮೇಲೆ ಚೀನಾ, ತಾಷ್ಕೆಂಡ, ಕ್ಯಾಶ್ಗರ್, ಯಾರ್ಕಂಡ ಮತ್ತು ಕೋಟಾನ್ ಪ್ರಾಂತ್ಯಗಳನ್ನ ಗೆದ್ದು ತನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ಚೀನಿಯ ಸಾಮ್ರಾಜ್ಯ ವಿಸ್ತರಿಸಿ ಭದ್ರಪಡಿಸ್ಕೊಳ್ತಾನಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಇವನ ಯುದ್ಧಗಳಾಗಿ ನಾವು ನೋಡ್ತಾ ಹೋದ್ರ. ಇನ್ನ ಈತ ಅಧಿಕಾರದಲ್ಲಿದ್ದಾಗ ಏನಂತ ಹೇಳಾಗ್ತದೆ, ತನ್ನ ಸಾಮ್ರಾಜ್ಯವನ್ನ ಕೆಲವೊಂದಿಷ್ಟು ಪ್ರದೇಶವರೆಗೆ ವಿಸ್ತಾರಗೊಳಿಸಿ ಭದ್ರಪಡಿಸ್ಕೊಳ್ತಾನ. ಯಾವ್ಯಾವ ಪ್ರದೇಶಗಳು ಅಂತಂದಾಗ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಈತ ತನ್ನ ಸಾಮ್ರಾಜ್ಯವನ್ನ ಎಲ್ಲಿಂದ ಎಲ್ಲಿಯವರೆಗೆ ಅಂದಾಗ ಚೀನಾ ದೇಶ, ಚೀನಾ, ಇರಾನ್, ಕಾಶ್ಮೀರ್, ಇರಾನ್, ಕಾಶ್ಮೀರ್ ಮತ್ತು ಯಾವ್ದಂತ ಹೇಳಾಗ್ತದ, ಉಜ್ಜಯಿನಿ, ಆಮೇಲೆ ಬನಾರಸ್ ಹಾಗೂ ಅಫಘಾನಿಸ್ತಾನದವರೆಗೆ, ಮತ್ತೆ ಅದರವರೆಗೆ ಅಂತ ಹೇಳ್ತೀವಿ ಅಫಘಾನಿಸ್ತಾನ ಅಂತ ಕರಿತೀವಿ. ಈ ಅಫಘಾನಿಸ್ತಾನದವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿ ಭದ್ರಪಡಿಸ್ಕೊಳ್ತಾನಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈತನ ಸಾಮ್ರಾಜ್ಯ ಕೆಲವೊಂದಿಷ್ಟು ನಾವು ನೋಡೋಣ, ಅಲ್ಲಿ ಮ್ಯಾಪ್ ದಲ್ಲಿ ನೋಡೋಣ. ಈತನ ಸಾಮ್ರಾಜ್ಯ ಏನಂತ ಹೇಳಾಗ್ತದ, ಈ ಒಂದು ಸಾಮ್ರಾಜ್ಯ ಈ ಒಂದು ಮ್ಯಾಪ್ ದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಈತನ ಸಾಮ್ರಾಜ್ಯ ಎಲ್ಲಿಯವರೆಗೆ ಅಂದಾಗ ಉತ್ತರದ ಕಾಶ್ಮೀರ್, ದಕ್ಷಿಣದ
ಉತ್ತರ ಪ್ರದೇಶ್ ಎಲ್ಲಿವರೆಗೆ? ಇಲ್ಲಿವರೆಗೆ. ಒಂದು ದಕ್ಷಿಣದ ಉತ್ತರ ಪ್ರದೇಶ, ದಕ್ಷಿಣದ ಉತ್ತರ ಪ್ರದೇಶ, ಆಮೇಲೆ ಪೂರ್ವದ ಬಿಹಾರ್ ಅಂತ ಕರಿತೀವಿ. ಇಲ್ಲಿ ಬರ್ತದ ಈ ಒಂದು ಪೂರ್ವದ ಬಿಹಾರ್, ಆಮೇಲೆ ಪಶ್ಚಿಮದ ಸಿಂಧೂ ನದಿಯ ತೀರದವರೆಗೆ, ಸಿಂಧೂ ಕಣಿವೆ ಅಂತ ಹೇಳ್ತಾರೆ ನಾವು ನೋಡ್ತೀವಿ. ಸಿಂಧೂ ನದಿಯ ತೀರದವರೆಗೆ ಈತನ ಸಾಮ್ರಾಜ್ಯ ವಿಸ್ತಾರಗೊಂಡಿತ್ತು ಅಂತೇಳಿ ನಾವು ನೋಡ್ಲಾಗ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಕಾನಿಷ್ಕನ ಬಗ್ಗೆ ಕೆಲವೊಂದಿಷ್ಟು ಉಲ್ಲೇಖವನ್ನ ನಾವು ನೋಡ್ಲಾಗ್ತದ. ಈತನು ಕೂಡ ಕೆಲವೊಂದಿಷ್ಟು ಬಿರುದುಗಳನ್ನ ಹೊಂದಿದ್ದ. ಕಾನಿಷ್ಕ ಯಾವ ಬಿರುದು ಹೊಂದಿದ್ದ? ಎರಡನೇ ಅಶೋಕ ಅಂತ ಕರಿತೀವಿ ಅಂತ ಹೇಳಿದ್ದೆ, ಹೌದಾ? ಎರಡನೇ ಅಶೋಕ. ಇದರ ಜೊತೆಗೆ ಮತ್ತೆ ಯಾವ ಬಿರುದು ಹೊಂದಿದ್ದ ಎರಡನೇ ಅಶೋಕನ ಜೊತೆಗೆ ಅಂತಂದಾಗ ಈತನನ್ನ ಕೈಸರ್ ಅಂತ ಕೂಡ ಕರೀತಾರೆ, ಕೈಸರ್. ಆಮೇಲೆ ಮತ್ತೇನಂತ ಕರೀತಾರೆ? ಸೀಸರ್, ಸೀಸರ್, ಸೀಸರ್. ಓಕೆನಾ? ಸೀಸರ್, ಕೈಸರ್, ಕೈಸರ್. ಆಮೇಲೆ ಏನಂತ ಕರಿತೀವಿ? ಸೀಸರ್, ಸೀಸರ್ ಅಂತ ಕರಿತೀವಿ. ಅದರ ಜೊತೆಗೆ ದೇವಪುತ್ರ, ತನ್ನನ್ನು ತಾನು ಏನ್ ಕರ್ಕೊಂಡಾನ ಅಂತ ಹೇಳಿದೆ ನಿಮಗೆ? ದೇವಪುತ್ರ, ದೇವಪುತ್ರ. ಇದರ ಜೊತೆಗೆ ಮಹಾರಾಜ, ಮಹಾರಾಜ. ಅದಾದ ನಂತರ ರಾಜಾದಿರಾಜ, ರಾಜಾದಿರಾಜ ಎಂಬ ಬಿರುದನ್ನ ಪಡಿತಾನೆ. ಕೊನೆಗೆ ಮತ್ತೊಂದು ಬಿರುದು ಅಂತ ಪ್ರಸಿದ್ಧ, ಮತ್ತೊಂದು ವಿಶೇಷ ಬಿರುದು ಯಾವ್ದು ಅಂದಾಗ ಶಹಾನ್ ಶಾಹಿ ಎಂಬ ಬಿರುದನ್ನು ಕೂಡ ಪಡಿತಾನೆ. ಶಹಾನ್ ಶಾಹಿ ಎಂಬ ಬಿರುದನ್ನು ಕೂಡ ಈತ ಪಡಿತಾನಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದಿಷ್ಟು ನಾವು ಯಾರ ಬಗ್ಗೆ ನೋಡ್ತೇವೆ ಅಂದಾಗ ಕಾನಿಷ್ಕನ ಬಗ್ಗೆ ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನೋಡ್ದು ಅದೇ ಹೇಳಿದ್ನಲ್ಲ, ಇಲ್ಲಿ ಬಿರುದುಗಳು ಅದೇ. ಎರಡನೇ ದೇವಪುತ್ರ, ಅಶೋಕ, ಕಾನಿಷ್ಕನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಆದ್ರ ವಿಶೇಷವಾಗಿ ಏನಪ್ಪಾ ಅಂದಾಗ ಸಾವು, ಈ ಕಾನಿಷ್ಕನ ಸಾವು ಆಗ್ತದ. ಈ ಸಾವು ಇನ್ನು ಕೆಲವೊಂದಿಷ್ಟು ಖಚಿತಪಡಿಸಿಲ್ಲ, ಖಚಿತ ನಿರ್ದಿಷ್ಟವಾಗಿ ಹಿಂಗ ಸತ್ತ ಅಂತೇಳಿ ಯಾರಿಗೂ ಇನ್ನು ಖಚಿತವಾಗಿ ಉಲ್ಲೇಖ ದೊರಕಿಲ್ಲ, ನಮಗೂ ದೊರಕಿಲ್ಲ. ಹಾಗಾಗಿ ಬಹುತೇಕ ಉಲ್ಲೇಖಗಳನ್ನ ಕೊಡ್ತಾ ಹೋಗ್ತೀವಿ. ಏನು ಉಲ್ಲೇಖ ಕೊಡ್ತಾ ಹೋಗ್ತೀವಿ ಅಂದಾಗ ಕಾನಿಷ್ಕನ ಒಂದು ಸಾವಿನ ಬಗ್ಗೆ ಅಸ್ಪಷ್ಟತೆಯಾಗಿದ್ದರಿಂದ ಉಲ್ಲೇಖವನ್ನ ಕೊಡ್ತಾ ಹೋಗ್ತೀವಿ. ಕಾನಿಷ್ಕ ಏನಂತ ಹೇಳ್ಬೋದು ಅಂದಾಗ ಚೀನಾದ ಮೇಲೆ ಎರಡನೇ ಬಾರಿ ದಾಳಿಗೆ ಹೋದಾಗ, ಎರಡನೇ ಬಾರಿ ದಾಳಿಗೆ ಹೋದಾಗ ಏನಾಗಿರ್ಬಹುದು, ಅಲ್ಲಿ ಮರಣ ಹೊಂದಿರಬಹುದು ಅಂತ ಹೇಳ್ಕಾರ ಹೇಳಾಗ್ತದ. ಈ ಒಂದು ಫಾನ್ ಹೆಂಗನ ಜೊತೆಗೆ ದಾಳಿ ಮಾಡಕ್ ಹೋದಾಗ ಅಲ್ಲೇ ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡ ನಾವು ನೋಡ್ತಾ ಹೋಗ್ತೀವಿ. ಅದು ಕೂಡ ಒಂದು ಕಾಲವಾದನು ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ವಿಶೇಷ, ಕಾನಿಷ್ಕ ಯಾವಾಗಲೂ ಏನಪ್ಪಾ ಅಂತ ಹೇಳಾಗ್ತದ, ನಿರಂತರ ಯುದ್ಧವನ್ನ ಮಾಡ್ತಾ ಇದ್ದ. ನಿರಂತರ, ಕಾನಿಷ್ಕ ನಿರಂತರ ಯುದ್ಧವನ್ನ ಮಾಡೋದ್ರಿಂದ ಯುದ್ಧ ಪ್ರಿಯನಾಗಿದ್ದ. ಹಾಗಾಗಿ ಯುದ್ಧ ಅಂದ್ರೆ ಬಹಳ ಉತ್ಸಾಹ ಇವನಿಗೆ, ಆಟಗಳನ್ನ ಆಡದಂಗ ಉತ್ಸಾಹ ಇತ್ತು. ಹಾಗಾಗಿ ಈತನಿಗೇನೋ ಉತ್ಸಾಹ, ಒಂದು ಸಂತೋಷ, ಹುರುಪು ಇತ್ತು. ಆದ್ರ ಇವನ ಒಂದು ಯಾರಿಗಪ್ಪ ಅಂದಾಗ ಸೈನಿಕರಿಗೆ ಯುದ್ಧ ಅಂದ್ರ ಮೈಮ್ಯಾಲ ಮುಳ್ಳು ಬಂದಂಗ ಆಗ್ತಾ ಇದ್ದು. ಹಂಗಾಗಿ ಯಾಕಾರ ಯುದ್ಧಕ್ಕೆ ಕರಿತಾನೋ ಇವನು ಅಂತ ತಿಳ್ಕೊಂಡ ಸೈನಿಕರು ಯುದ್ಧಕ್ಕೆ ಬರ್ಬೇಕಂದಂದಾಗ ಕೆಲವೊಂದಿಷ್ಟು ಸೈನಿಕರು ಯುದ್ಧ ಬಿಟ್ಟನ ಓಡಿ ಹೋಗ್ಬಿಡ್ತಿದ್ರು. ಮೇಡಮ್ ಮರ ಕಾನಿಷ್ಕ ಯುದ್ಧಕ್ಕೆ ಕರಿತಾನ, ಯಾವ ಹೋಗಿ ಯುದ್ಧದ ಸತ್ ಹೋಗವ, ಆಮೇಲೆ ಹೆಂಡ್ರು ಮಕ್ಕಳು ಅದಾರ, ಅವ್ರು ನೋಡ್ಕೋವ್ರು ಯಾರು ಅಂತ ತಿಳ್ಕೊಂಡ ಕೆಲವೊಂದಿಷ್ಟು ಸೈನಿಕರು ಯುದ್ಧದಿಂದ ಬಿಟ್ಟು ಓಡೋಗ್ಬಿಡ್ತಿದ್ರು ಜೀವ ಬೆದರಿಕೆಯಿಂದ. ಹಾಗಾಗಿ ಈತ ನಿರಂತರ ಯುದ್ಧದಿಂದ, ಆತನ ಸೈನಿಕರ, ಈತನ ನೀತಿಯಿಂದ, ನಿರಂತರ ಯುದ್ಧದ ನೀತಿಯಿಂದ ಅವನ ಸೈನಿಕರೇ ಯಾರನ್ನ ಒಂದು ಮುತ್ತಿಗೆ ಹಾಕಿ ಕೊಂದು ಹಾಕಿರ್ಬೋದು ಅಂತ ಹೇಳಾಗ್ತದ. ಕಾನಿಷ್ಕನನ್ನ ಕೊಲೆ ಮಾಡಿರಬಹುದು ಅಂತ ಹೇಳಿ ನಾವು ನೋಡ್ಲಾಗ್ತದೆ ಅಂತ ಹೇಳ್ತೀವಿ. ಆತನ ಸೈನಿಕರ ಬೇಸತ್ತು ಅವನ ವಿರುದ್ಧ ದಂಗೆ ಎದ್ದು ಕೊಂದಿರಬಹುದು ಅಂತ ಹೇಳಿ. ಇದರ ಜೊತೆಗೆ ಕಾನಿಷ್ಕ ಅನಾರೋಗ್ಯ ಪೀಡಿತನಾಗಿದ್ದರಿಂದ, ಅನಾರೋಗ್ಯ ಪೀಡಿತನಾಗಿದ್ದರಿಂದ ಏನಂತ ಹೇಳ್ಬೋದು, ಕಾನಿಷ್ಕ ಅನಾರೋಗ್ಯ ಪೀಡಿತನಾಗಿದ್ದರಿಂದ ಅವನ ಸೈನಿಕರು ಅವನನ್ನ ಮುತ್ತಿಗೆ ಹಾಕಿ ಹಾಸಿಗೆ ಹಿಡಿದಾಗ ಅವನು ಮುತ್ತಿಗೆ ಹಾಕಿ ಏನ್ ಮಾಡ್ತಾನ ಅಲ್ಲೇ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾರ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಅಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಕಾನಿಷ್ಕ ಒಂದು ಹಾಸಿಗೆ, ಹೀಗೆ ಹಲವಾರು ಒಂದು ಬಹುತೇಕ ಒಂದು ಆತನ ಸಾವಿನ ಬಗ್ಗೆ ನಾವು ಖಚಿತಪಡಿಸ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನ ಇದರ ನಂತರ ಇಲ್ಲಿ
ಕಾನಿಷ್ಕನ ನಂತರ ಏನಾಗ್ತದ ಅಂದಾಗ ಆತನ ನಂತರ ಬಂದಂತ ಉತ್ತರಾಧಿಕಾರಿಗಳು ನೋಡ್ತಾ ಹೋಗ್ತೀವಿ. ಈ ಉತ್ತರಾಧಿಕಾರಿಗಳು ಕಾನಿಷ್ಕನೇ ಪ್ರಸಿದ್ಧನಾಗಿದ್ರಿಂದ ಆ ಸಂತತಿ ಅಲ್ಲಿಯವರೆಗೆ ಚೆನ್ನಾಗಿತ್ತು. ಆತನ ನಂತರ ಬಂದ ಉತ್ತರಾಧಿಕಾರಿಗಳು ಅಸಮರ್ಥನಾಗಿದ್ರಿಂದ ಸಂತತಿ ಹಂತ ಹಂತವಾಗಿ ಏನಾಗ್ತಾ ಹೋಗ್ತದ, ಕಳೆಗುಂತಾ ಹೋಗ್ತು, ಸ್ಥಿತಿಗತಿಯನ್ನ ನಶಿಸ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳ್ತಾರೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಕಾನಿಷ್ಕನ ನಂತರ ಬಂದಂತ ಉತ್ತರಾಧಿಕಾರಿಗಳು ಅಸಮರ್ಥರಾಗಿದ್ರು. ಹಾಗಾಗಿ ಈ ಸಾಮ್ರಾಜ್ಯ ಬಹಳಷ್ಟು ಅವನತಿ ಹಾದಿಯತ್ತ ಸಾಗ್ತಾ ಹೋಗ್ತದ. ಹಾಗಾಗಿ ಇವನ್ ನಂತರ ಅಧಿಕಾರಕ್ಕೆ ಬಂದವರು ಯಾರ್ಯಾರು ಅಂತ ಹೇಳಾಗ್ತದ, ಕಾನಿಷ್ಕನ ನಂತರ ಅಧಿಕಾರಕ್ಕೆ ಬಂದವನು ಯಾರಂತ ಹೇಳ್ತೀವಿ, ವಶಿಷ್ಕ ಅಂತ ಕರಿತೀವಿ. ಯಾರ್ರಿ? ವಶಿಷ್ಕ. ಕಾನಿಷ್ಕನ ನಂತರ ವಶಿಷ್ಕ. ಈ ವಶಿಷ್ಕನ ನಂತರ ಹುವಿಷ್ಕ ಅಂತ ಕರಿತೀವಿ. ಹುವಿಷ್ಕ. ಈ ಹುವಿಷ್ಕನ ನಂತರ ಎರಡನೇ ಕಾನಿಷ್ಕ. ಎರಡನೇ ಕಾನಿಷ್ಕ ಬರ್ತಾನ. ಎರಡನೇ ಕಾನಿಷ್ಕನ ನಂತರ ಅಧಿಕಾರಕ್ಕೆ ಬಂದವನು ಒಂದನೇ ವಾಸುದೇವ ಆಳ್ವಿಕೆಯನ್ನ ಮಾಡ್ತಾನ. ಅದಾದ ನಂತರ ಒಂದನೇ ವಾಸುದೇವನ ನಂತರ ಮತ್ತೋರ್ವ ಮೂರನೇ ಕಾನಿಷ್ಕ ಆಳ್ವಿಕೆ ಮಾಡ್ತಾನ. ಮೂರನೇ ಕಾನಿಷ್ಕನ ನಂತರ ಪುನಃ ಏನಾಗ್ತದ ಅಂತ ಹೇಳಾಗ್ತದ, ಮೂರನೇ ಕಾನಿಷ್ಕನ ನಂತರ ಮತ್ತೋರ್ವ ರಾಜನಾದಂತ ಯಾರಂತ ಹೇಳಾಗ್ತದ, ಎರಡನೇ ವಾಸುದೇವ ಅಂತ ಹೇಳಿ. ಎರಡನೇ ವಾಸುದೇವ ಅಂತ ಕರಿತೀವಿ. ಎರಡನೇ ವಾಸುದೇವ. ಇವನ್ ನಂತರ ಬಂದವನು ಕೊನೆಯದಾಗಿ ಮೂರನೇ ವಾಸುದೇವ ಅಂತೇಳಿ ಯಾರಂತ ಹೇಳಾಗ್ತದ, ಮೂರನೇ ವಾಸುದೇವ ಆಳ್ವಿಕೆ ಮಾಡ್ತಾನೆ ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಕಾನಿಷ್ಕನ ನಂತರ ಇದಿಷ್ಟು ಅವರ ಉತ್ತರಾಧಿಕಾರ ವಂಶವಾಗಿ ಆಳ್ವಿಕೆ ಮಾಡ್ತಾ ಹೋಗ್ತದ. ಯಾರ್ಯಾರು ಅಂತ ಹೇಳ್ತೀವಿ, ವಶಿಷ್ಕನ ನಂತರ ಯಾರು, ಹುವಿಷ್ಕನ ನಂತರ ಎರಡನೇ ಕಾನಿಷ್ಕ, ಅವನ ನಂತರ ಒಂದನೇ ವಾಸುದೇವ, ಮೂರನೇ ಕಾನಿಷ್ಕ, ಎರಡನೇ ವಾಸುದೇವ, ಕೊನೆಗೆ ಬಂದವನು ಮೂರನೇ ವಾಸುದೇವ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾರೆ. ದುರ್ದೈವ ಏನಂದ್ರ ಈ ಮೂರನೇ ವಾಸುದೇವ ಅಸಮರ್ಥ ಅರಸನಾಗಿದ್ದರಿಂದ ಈತನ ಮೇಲೆ ಯಾರ ದಾಳಿ ಮಾಡ್ತಾರಂದಾಗ ನಾಗರು ದಾಳಿಯನ್ನ ಮಾಡ್ತಾನೆ. ಹಾಗಾಗಿ ನಾಗರ ದಾಳಿಯಿಂದ ಏನಾಗ್ತದ, ಯಾವ ಸಂತತಿ ಅಂದಾಗ ಕುಶಾನರು ಏನಾಗ್ತದ, ಈ ಕುಶಾನರು ಅನ್ನೋ ಸಂತತಿ ಸಂಪೂರ್ಣವಾಗಿ ಅವನತಿಯನ್ನ ಹೊಂದದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಒಂದು ಸಂಪೂರ್ಣವಾಗಿ ಕುಶಾನ ಸಾಮ್ರಾಜ್ಯದ ಬಗ್ಗೆ ನಾವು ಸವಿವರವಾಗಿ ಅಧ್ಯಯನ ಮಾಡ್ತಾ ಬರ್ತೀವಿ. ಕೆಲವೊಂದಷ್ಟು ಅಂಶಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ವಿ, ಹೌದಾ? ಇಲ್ಲಿ ಸುಮಾರು ಅಂಶಗಳನ್ನ ನಾವು ನೋಡಿದ್ವಿ ಸ್ನೇಹಿತರೆ. ಅಲ್ಲಿ ಮೊದಲನೇದಾಗಿ ಅಂತಂದಾಗ ಕುಶಾನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಆಧಾರ ಗ್ರಂಥಗಳು ನಾವು ನೋಡಿದ್ವಿ, ಯಾವುದನ್ನು ಕೂಡ ಅದು ಡಿಸ್ಕಷನ್ ಮಾಡಿದ್ವಿ. ಅದರ ಮೇಲೂ ಕೂಡ ಸುಮಾರು ಪ್ರಶ್ನೆಗಳು ಬರ್ತಾವ. ಹಾಗಾಗಿ ನಾವು ನೋಡ್ಬೇಕಾಗಿದ್ದು ಯಾವ ಪಂಗಡ, ಯುಚಿ ಪಂಗಡಕ್ಕೆ ಸೇರಿದವರು, ಅದು ಕೂಡ ನೋಡಿದ್ವಿ. ಇದಾದ ನಂತರ ಸ್ಥಾಪಕನಾದಂತ ಒಂದನೇ ಕಾಡಪೈಸಸ್ ಏನು ಅವನ ಒಂದು ಅಧಿಕಾರಕ್ಕೆ ಬಂದಾಗ ಅವನ ವಶಪಡಿಸಿಕೊಂಡ ಪ್ರದೇಶಗಳು, ಯಾವ ರಾಜರ ಮೇಲೆ ದಾಳಿ ಮಾಡಿದ ಸಾಮ್ರಾಜ್ಯದಲ್ಲಿ ಕೂಡ ನಾವು ನೋಡ್ತೀವಿ. ಆತನ ನಂತರ ಬಂದಿದ್ದು ಎರಡನೇ ಕಾಡಪೈಸಸ್, ಅವನ ನಂತರ ಬಂದಿದ್ದು ಪ್ರಸಿದ್ಧ ಅರಸನಾಗಿ ಕಾನಿಷ್ಕ. ಹಾಗಾಗಿ ಅವನ ದಾಳಿಗಳು, ಆಮೇಲೆ ಅವನ ಒಂದು ಬೌದ್ಧ ಧರ್ಮದ ನೀತಿ, ಅವನ ಸಾಮ್ರಾಜ್ಯ ವಿಸ್ತರಣೆ, ಅವನ ಬಿರುದುಗಳನ್ನ ಸವಿವರಾಗಿ ನೋಡಿದ್ವಿ. ಜೊತೆಗೆ ಅವನ ಒಂದು ದಾಳಿಯನ್ನ ಪುನಃ ಏನಾಗ್ತದೆ ಅಂತ ಹೇಳಿ ಸಾವುಗಳ ಬಗ್ಗೆ ನಾವು ನೋಡಿದ್ವಿ. ಕೊನೆಗೆ ಅವನ ನಂತರ ಬಂದ ಉತ್ತರಾಧಿಕಾರಿಗಳನ್ನ ನಾವೇನ್ ನೋಡ್ತೀವಿ, ಹಂತ ಹಂತವಾಗಿ ಒಬ್ಬೊಬ್ಬರು ಬಂದು ಹೋಗ್ತಾನೆ. ಹಾಗಾದ್ರೆ ಕುಶಾನ ಸಂತತಿಯ ಕೊನೆಯ ಅರಸ ಮೂರನೇ ವಾಸುದೇವ. ಇದಿಷ್ಟು ಸಂಪೂರ್ಣವಾಗಿ ನಾವು ನೋಡ್ತೀವಿ ಸ್ನೇಹಿತರೆ. ಇದರ ಮುಂದುವರಿದ ಒಂದು ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ಇದರ ಆಡಳಿತ ವ್ಯವಸ್ಥೆ, ಆಮೇಲೆ ಇದರ ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ಆಮೇಲೆ ಧಾರ್ಮಿಕ ಒಂದು ಜೀವನದ ಬಗ್ಗೆ ಸವಿವರವಾಗಿ ಅಧ್ಯಯನ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.